ತೆಗೆದುಕೊಂಡಿದ್ದೆವೋ ಆ ಹಾಡುಗಳ ಮೂಲಕ ಅದು ನಿನಗೆ ಮಹಿಮೆಯಾಗಲಿ ಕರ್ತನೆ, ನಿನಗೆ ಸಂತೋಷವಾಗಲಿ ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತುಕೊಂಡು ಕಳೆದ ದಿನ ಕಾದು ಹೊಸ ದಿನವನ್ನು ತಂದುಕೊಂಡ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೆ ಕಾಪಾಡಿದೆ, ಸುಖ ತಂದು ಇದುವರೆಗೆ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಆಶ್ರಯವೇ ಕೇಡ್ಯವೇ ಸ್ತೋತ್ರ ರಾಜ, ಆಶ್ರಯವೇ ಕೇಡ್ಯವೇ ಸ್ತೋತ್ರ ರಾಜ. ಆಪ್ತನೇ ಯೇಸುವೆ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ. ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ, ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ. ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ, ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಬಾಳಿಗೆ ಬೆಳಕಾಗಿ ಬಂದಿರುವೆ, ಬಾಳಿಗೆ ಬೆಳಕಾಗಿ ಬಂದಿರುವೆ. ವಾಕ್ಯವೆಂಬ ಮನ್ನವನ್ನು ತಂದಿರುವೆ, ವಾಕ್ಯವೆಂಬ ಮನ್ನವನ್ನು ತಂದಿರುವೆ.
ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ. ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಸುಖ ತಂದು ಇದುವರೆಗೆ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ. ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಕಷ್ಟದಿಂದ ನಮ್ಮನ್ನು ತಪ್ಪಿಸಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಸಂತೋಷಕ್ಕೆ ಕಾರಣನು ನೀನು ಸ್ವಾಮಿ. ನನ್ನ ಕುಟುಂಬದ ಸಮೃದ್ಧಿಗೆ ನೀನೇ ಕಾರಣ ಸ್ವಾಮಿ. ನಮಗೆ ಸಂತೋಷವನ್ನು ತಂದುಕೊಟ್ಟಂತ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య. ನನ್ನ ಐಶ್ವರ್ಯ ನೀನೇ,
ಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య. ನನ್ನ ಕಾಪಾಡಿದವನು ನೀನೇ యేసయ్య. ತಪ್ಪಿಸಿದವನು ನೀನೇ యేసయ్య. ನನ್ನ ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య. ನನ್ನ ಕಾಪಾಡಿದವನು ನೀನೇ యేసయ్య. ತಪ್ಪಿಸಿದವನು ನೀನೇ యేసయ్య. ನನ್ನ ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ.
ಧನ್ಯರು, ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ವಾಮಿ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ದಿನವೂ ನಮ್ಮನ್ನು ತಪ್ಪಿಸಿ ಕಾಯುವಂತ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸಾವಿರಾರು ತಲೆಯವರೆಗೆ ನಮ್ಮ ಸಂತತಿಯನ್ನು ಕಾಯುವಂತ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನಿನಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಕಾಗುವುದಿಲ್ಲ ಸ್ವಾಮಿ. ಈ ಸಮಯದಲ್ಲಿ ಆತನ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಯಾಕಂದ್ರೆ ತಳ್ಳಿದವರ ಮಧ್ಯದಲ್ಲಿ ನಮ್ಮನ್ನು ಆತನು ಮೇಲಕ್ಕೆತ್ತಿದ್ದಾನೆ. ಎದುರಿಸುವವರ ಮುಂದೆ ನಮಗೆ ಔತಣವನ್ನು ಸಿದ್ಧಪಡಿಸಿದಂತ ಆ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಇಸ್ರಾಯೇಲಿನ ರಾಜನೇ, ನನ್ನ ದೇವ ನನ್ನ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಇಸ್ರಾಯೇಲಿನ ರಾಜನೇ, ನನ್ನ ದೇವ ನನ್ನ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಯೇಸುವೇ, 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 ಯೇಸುವೇ. ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ. ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ. ನಿನ್ನ ಹಸ್ತದಿ ನನ್ನ ಕಾಯ್ದು ಕಡು ತೊಂದರೆಗಳಲ್ಲೂ ಮುಂದೆ ಹೋಗೋದಕ್ಕೆ
ರಾಜ, ಮಿತಿ ಇಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ, ಮಿತಿ ಇಲ್ಲದ ಪ್ರೀತಿಗಾಗಿ ಎದುರಿಸುವವರ ಮುಂದೆಯೇ ತಳ್ಳಿದವರ ಮಧ್ಯದಲ್ಲಿ ಔತಣ ಸಿದ್ಧಪಡಿಸಿ ಪ್ರೀತಿಯಿಂದ ಘನಪಡಿಸಿದೆ. ಎದುರಿಸುವವರ ಮುಂದೆಯೇ ತಳ್ಳಿದವರ ಮಧ್ಯದಲ್ಲಿ ಔತಣ ಸಿದ್ಧಪಡಿಸಿ ಪ್ರೀತಿಯಿಂದ ಘನಪಡಿಸಿದೆ. ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ, ಮಿತಿ ಇಲ್ಲದ ಪ್ರೀತಿಗಾಗಿ ನನ್ನನ್ನೇ ಸಮರ್ಪಿಸುವೆ. ಸಾವಿರ ಹಾಡುಗಳಲ್ಲಿ ನನ್ನುಸಿರು ಕಾಲವೆಲ್ಲ ರಕ್ಷಣೆಯ ಮೇಲೆತ್ತುವೆ. ನನ್ನನ್ನೇ ಸಮರ್ಪಿಸುವೆ. ಸಾವಿರ ಹಾಡುಗಳಲ್ಲಿ ನನ್ನುಸಿರು ಕಾಲವೆಲ್ಲ ರಕ್ಷಣೆಯ ಮೇಲೆತ್ತುವೆ. ಮಿತಿ ಇಲ್ಲದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ, ನಿನ್ನ ಆ ಅಗಾಪೆ ಪ್ರೀತಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಎಷ್ಟೊಂದು ಉಪಕಾರವನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಿದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕಷ್ಟದಿಂದ ಬಿಡಿಸಿದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ನೀನು ಸಹಾಯ ಮಾಡಿದ ದೇವರು ನೀನು ಸ್ವಾಮಿ. ಹೌದು ಸ್ವಾಮಿ, ನಾವೀ ದಿನ ಸಂತೋಷದಲ್ಲಿ ಇರುವುದಾಗಿರುವುದಾದ್ರೆ ಅದು ನೀನೇ ಕಾರಣ, ನೀನೇ ಕಾರಣ ಸ್ವಾಮಿ. ನಾವು ಬದುಕಿ ಉಳಿದಿರುವುದು ಕೂಡ ಸ್ವಾಮಿ, ಅದಕ್ಕೆ ನಿನ್ನ ಕೃಪೆಯೇ ಕಾರಣ. ನಿನ್ನ ಕೃಪೆಯೇ ಕಾರಣ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ದಯೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವೇ, ಯೇಸುವೇ, ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ. ಹೌದು ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನಮ್ಮ ಉಸಿರು ಇರುವವರೆಗೂ ಕರ್ತನೆ ನಾವು ನಿನ್ನನ್ನೇ ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೇ ಘನಪಡಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ
ಆತನಿಗೆ ನಾವು ಆರಾಧನೆಯನ್ನು ಸಲ್ಲಿಸುವ. ಯಾಕೆಂದರೆ ಅಷ್ಟೊಂದು ಉಪಕಾರ ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಬಲವಿಲ್ಲದಿರುವಾಗ ನಮಗೆ ಬಲವನ್ನು ಕೊಟ್ಟಿದ್ದಾನೆ. ಅಂತಹ ದೇವರನ್ನು ನಮ್ಮ ಮನಪೂರ್ವಕವಾಗಿ ಆತನನ್ನು ಆರಾಧಿಸೋಣ. ಸ್ವಾಮಿ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದಿ యేసయ్య. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದಿ యేసయ్య. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾನ ನೀ, ನನ್ನ ಹಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ
ಆರಾಧನೆ ಆರಾಧನೆ ಯೇಸುವಿಗೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಆರಾಧನೆ ಸ್ವಾಮಿ. ನಿನ್ನನ್ನು ಆರಾಧಿಸುವಂಥ ಒಂದು ಕೃಪಾ ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನೀನು ಅನುಗ್ರಹಿಸಿ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡ ಕರ್ತನೆ ದೇವರೇ, ಈ ಲೋಕ ಯಾತ್ರೆಯಲ್ಲೇ ಕ್ರಿಸ್ತನ ಮೂಲಕ ನಿನ್ನವರಾಗುವಂಥ ಒಂದು ಕೃಪೆಯನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಮೂಲಕ ಸಹಾಯವನ್ನು ಕೊಟ್ಟು, ಬಲವನ್ನು ಕೊಟ್ಟು, ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಬರುತ್ತಿರೋದಕ್ಕಾಗಿ ಸ್ತೋತ್ರ. ಆ ಕೃಪೆಯನ್ನು ಉಪಯೋಗಿಸಿಕೊಳ್ಳುವಂಥ ಒಂದು ಜ್ಞಾನ, ಆ ಕೃಪೆಯನ್ನು ನಿರರ್ಥಕ ಮಾಡಿಕೊಳ್ಳದಂತೆ ಒಂದು ಪರಲೋಕದ ಜ್ಞಾನದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಜ್ಞಾನ ವಿವೇಕದ ಅವಶ್ಯಕತೆ ದಿನದ ದಿನಕ್ಕೆ ನಮಗೆ ಇದೆ ದೇವರೇ. ದೇವರೇ ದೇವರೇ ನಿನ್ನ ಪರಲೋಕದ ಜ್ಞಾನ, ಪರಲೋಕದ ಬಲ, ಪರಲೋಕದ ನಿನ್ನ ಆತ್ಮನ ಒಂದು ನಡೆಸುವಿಕೆ ಪ್ರತಿ ಕ್ಷಣಕ್ಕೂ ನಮಗೆ ಬೇಕಾಗಿದೆ. ಅದು ನಿನ್ನ ವಾಕ್ಯದ ಮೂಲಕ ಮಾತನಾಡು. ನಿನ್ನ ವಾಕ್ಯದ ಮೂಲಕ ಪರಲೋಕದ ಜ್ಞಾನ, ನಿನ್ನ ವಾಕ್ಯದ ಮೂಲಕ ಪರಲೋಕದ ಪ್ರಕಟಣೆಗಳು, ನಿನ್ನ ವಾಕ್ಯದ ಮೂಲಕ ದೇವರೇ ಪರಲೋಕದ ಶಕ್ತಿಯಿಂದ ನಾವು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ತುಂಬಲ್ಪಟ್ಟು ಸ್ವಾಮಿ ನಿನಗೆ ಮಹಿಮೆ ತರುವವರಾಗುವಂತೆ ಎಲ್ಲರನ್ನ ಬ್ಲೆಸ್ ಮಾಡಪ್ಪ. ಈಗಾಗಲೇ ಕ್ರಿಸ್ತನಲ್ಲಿ ನೀನು ಕರೆದದು ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ಪ್ರತಿಯೊಬ್ಬರನ್ನು ಧನ್ಯರನ್ನಾಗಿ ಮಾಡಿದೆ. ಆಶೀರ್ವಾದದ ನಿಧಿಗಳನ್ನಾಗಿ ನಮ್ಮನ್ನಿಟ್ಟಿದ್ದೆ. ಥ್ಯಾಂಕ್ ಯು ಲಾರ್ಡ್. ಆ ಕೃಪಾ ಭಾಗ್ಯಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಕಳೆದ ವಾರ ನಮ್ಮೆಲ್ಲರನ್ನು ನೀನು ಕಾಪಾಡಿ ನಡೆಸಿಕೊಂಡು ಬಂದಿದ್ದಿ. ನಾವೆಲ್ಲರೂ ನಮ್ಮ ಜೀವನೋಪಾಯದ ಕಾರ್ಯಗಳನ್ನು ಮಾಡುತ್ತಾ, ಸೇವೆಯನ್ನು ಮಾಡುತ್ತಾ ಹೋಗುವಾಗ ಬರುವಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಿ. ಅನಾರೋಗ್ಯಸ್ಥರ ಮಧ್ಯದಲ್ಲಿರುವಾಗಲೂ ಕೂಡ ಆರೋಗ್ಯದಿಂದ ನಡೆಸಿದ್ದಿ. ಕೇಡುಗಳು, ಗಂಡಾಂತರಗಳು ನ್ಯೂಸ್ಗಳ ಮೂಲಕ ದೇವರೇ ಕೇಳುತ್ತಾ ಇದ್ದರೂ ಕೂಡ ಬರಬೇಕಾಗಿದ್ದಂಥ ಕೇಡುಗಳಿಗೆ ತಪ್ಪಿಸಿ ಕಾಪಾಡಿ ಸಭೆಯಾಗಿ ಸೇರಿ ನಿನ್ನನ್ನು ಮಹಿಮೆ ಪಡಿಸುವಂತಹ ಒಂದು ಕೃಪಾ ಭಾಗ್ಯ, ಆರಾಧಿಸುವಂತ ಒಂದು ಕೃಪಾ ಭಾಗ್ಯ ದೇವರೇ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ತಂದೆಯೇ, ನೀನು ಭಯಂಕರನು ಆಗಿದ್ದಿ ಸ್ವಾಮಿ, ನೀನು ಮಹೋನ್ನತನೂ ಆಗಿದ್ದಿ, ನೀನು ರಾಜರ ರಾಜನೂ ಆಗಿದ್ದಿ, ನೀನು ಒಡೆಯರ ಒಡೆಯನಾಗಿದ್ದಿ. ಇಂಥ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಈ ಸಮಯದಲ್ಲಿ ಮಾತನಾಡು. ಈಗ ನಿನ್ನ ಕರಗಳಲ್ಲಿ ನಾವಿದ್ದೇವೆ. ನಿನ್ನ ಕರಗಳಲ್ಲಿ ನಮ್ಮನ್ನು ಎತ್ತಿಕೊಂಡು ನಡೆಸು ರಾಜ. ಲಬ ರಬ ತೆಕೇರಿ ಮಂಥುರಿ ಶಾಬ. ಸುವಾರ್ತೆ ವಿರುದ್ಧವಾಗಿ, ದೇವರಿನ ವಾಕ್ಯ ಸಾರಲ್ಪಡೋದ್ರ ವಿರುದ್ಧವಾಗಿ ಯಾವುದೇ ರೀತಿಯಾದ ಅಡ್ಡಿ ತಡೆ, ಅಭ್ಯಂತರಗಳು, ನೆಗೆಟಿವ್ನೆಸ್ಗಳು ಲಾರ್ಡ್ ರೂಲ್ ಮಾಡಬಾರ್ದಪ್ಪ. ನಿನ್ನ ಆತ್ಮನ ಒಂದು ಚಲನೆ ಇರಲಿ, ನಿನ್ನ ಆತ್ಮನ ಒಂದು ನಡೆಸುವಿಕೆ ಇರಲಿ. ಥ್ಯಾಂಕ್ ಯು ಜೀಸಸ್. ವಾಕ್ಯವನ್ನು ಕೇಳುತ್ತಾ ಇರುವಾಗ ರಾಜ ನಿನ್ನ ಕಾರ್ಯ ಕಂಟಿನ್ಯೂ ಆಗಿ ದೇವರೇ ನಡೆಯಲಿ. ಯಾವ ಜೀವಿತದಲ್ಲಿ ನಿನ್ನ ಕಾರ್ಯ ನಡಿಬೇಕು ನಡೆಯಲಿ, ಯಾವ ಕುಟುಂಬದಲ್ಲಿ ನಿನ್ನ ಕಾರ್ಯ ನಡಿಬೇಕು ನಡೆಯಲಿ, ಯಾವ ಮನಸ್ಸಿನಲ್ಲಿ ನಿನ್ನ ಕಾರ್ಯ ನಡಿಬೇಕು ನಡೆಯಲಿ ರಾಜ. ನಮ್ಮ ಒಡೆಯನೇ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆ ನಾವು ಎಲ್ಲರೂ ಒಮ್ಮನಸ್ಸಿನಿಂದ ಐಕ್ಯವಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬಲ ನಮ್ಮನ್ನು ಐಕ್ಯತೆಯಲ್ಲಿ ಸೇರಿಸಿರುವುದಕ್ಕಾಗಿ ಸ್ತೋತ್ರ. ಎಸ್ ಲಾರ್ಡ್, ಸಭೆ ದಿನದ ದಿನಕ್ಕೆ ಅಭಿಷೇಕದಿಂದ ಅಭಿಷೇಕಕ್ಕೆ ನಡೆಸಲ್ಪಡಲಿ, ಮಹಿಮೆಯಿಂದ ಮಹಿಮೆಗೆ ನಡೆಸಲ್ಪಡಲಿ, ಅನ್ಯ ಭಾಷೆಯ ವರದಾನದಿಂದ ಆಪರೇಟ್ ಆಗಲಿ. ಯೇಸುವಿನ ನಾಮದಲ್ಲಿ ಅನ್ಯ ಭಾಷೆಯ ವರದಾನವನ್ನು ರಿಸೀವ್ ಮಾಡುವಂತೆ ಅದರ ಪ್ರಕಟಣೆಗಳು ಉಂಟಾಗಲಿ. ಮತ್ತು ವೈಯಕ್ತಿಕವಾಗಿಯೂ ಕರ್ತನೆ ದೇವರೇ ನಿನ್ನ ಅನ್ಯ ಭಾಷೆ ವರದಾನಗಳಲ್ಲಿ ಆಪರೇಟ್ ಆಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವ ಜನರ ವಿರುದ್ಧವಾಗಿರುವಂಥ ವೈರಿ ಆಲೋಚನೆ, ದೇವ ಜನರ ವಿರುದ್ಧವಾಗಿರುವಂಥ ವೈರಿ ಕುಯುಕ್ತಿ, ದೇವ ಜನರ ವಿರುದ್ಧವಾಗಿರುವಂಥ ಎಲ್ಲ ಶಕ್ತಿಗಳು, ರಾಂಗ್ ಶಕ್ತಿಗಳು, ಓ ಎಸ್ ಲಾರ್ಡ್, ನೆಗೆಟಿವ್ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬ್ರೇಕ್ ಆಗಲಿ, ಮೊರೆಯಲ್ಪಡಲಿ. ಕಾರಲೇಬೇಕು ತಿರಿಮಂಚಿಲಿಬ ಶಕಮಂತೆ. ದೇವರೇ ನಿನ್ನಲ್ಲಿ ಮುಂದುವರಿಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡು ಒಪ್ಪಿಸಿಕೊಟ್ಟು
ನಿಲ್ಲುವಾಗ ಬರುವಂತ ಎಲ್ಲ ಸಮಸ್ಯೆಗಳು, ಅಡೆತಡೆಗಳು, ಹೋರಾಟಗಳು, ಕಿರಿಲೆ ಮಂತುಕು ತಿರುಗು ಎಳೆಯುವಂತ ಸಂಗತಿಗಳು ಲಕುರಮನ್ ಚೆಲಿಕಿಮಸೋ ಯೇಸುವಿನ ನಾಮದಲ್ಲಿ ಮೊರೆಯಲ್ಪಟ್ಟು ಲಯವಾಗಲಿ. ಕೇಂಬ್ರಲಬಾಂತೆ. ಥ್ಯಾಂಕ್ ಯು ಲಾರ್ಡ್. ಸಭೆ ನಿನ್ನ ನಾಮದ ಮಹಿಮೆಗಾಗಿ ಬೆಳಗಲಿ. ನಿನ್ನ ಸಭೆ, ನೀನು ನಿನ್ನ ಜನರಿಗೋಸ್ಕರ ಪ್ರಾಣ ಕೊಟ್ಟಾತನು. ನಿನ್ನ ಸಭೆ ನಿನಗಾಗಿ ಅರೈಸ್ ಆಗಲಿ. ನಿನ್ನ ಸಭೆ ನಿನಗಾಗಿ ಶೈನ್ ಆಗಲಿ. ನಿನ್ನ ಸಭೆಯ ಪ್ರತಿ ಒಂದು ಕುಟುಂಬಗಳು ಕೂಡ ಕರ್ತನೆ ನಿನ್ನ ಬ್ಲೆಸ್ಸಿಂಗ್ ನಲ್ಲಿ ಮೆರೆಯಲಿ, ಅನುಭವಿಸಲಿ. ಕೊರತೆ ಕುಂದುಗಳು ನೈಗಲ್ಪಡಲಿ. ಆತ್ಮಿಕ ವಲಯದ ಆಶೀರ್ವಾದವನ್ನು ಅನುಭವಿಸಲಿ. ಸಮಾಧಾನ ಬೇಕಾದಲ್ಲಿ ಸಮಾಧಾನ ಬರಲಿ. ಶಬಲ ಕೆಂಚುರ ಮಂತ್ರಲೋಕೀತರ ಮಂತ್ರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಯ ವಾತಾವರಣಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಏಮೈನರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರತಿ ಬಾಯಿಗಳು ಆತನ ಸ್ತುತಿಸಲಿ. ಕಮ್ ಆನ್ ಚರ್ಚ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ದ್ವೇಷ ಮನೋಭಾವನೆಗಳು ಮೊರೆಯಲ್ಪಡಲಿ. ಶಬಲ ಕುತುರಿಮಿಂತುರಿಬಿ ಕತನಿಂತಿನಿ ಮೊಂತರಿಬಿ ಶಮಲಕೆತೆ. ಥ್ಯಾಂಕ್ ಯು ಜೀಸಸ್. ಓ ಹಾಲೆಲೂಯಾ. ಎಲ್ಲ ಕೆಣಕುವಿಕೆಗಳು ಮೊರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕೆದಕುವಿಕೆಗಳು ಮೊರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಮೈಂಡಿಗೆ ಡಿಸ್ಟರ್ಬ್ ಮಾಡುವಂತ ಸಂಗತಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ तेरी स्तुति और आराधना करता हूँ मैं तुझसे ये प्रार्थना. महिमा से तेरी तू इस जगह को बढ़, जो भी तू चाहे तू यहाँ पे कर. हाले ग्लोरा बागानुंदरी बिली क्रोबो शाम्रे शाम्रे लेब्रिहिमन तिरिको. हेमा 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 रमा रूबले हेब्रा बाबा बालके. हालेलूया. ಕೊನೆದಾಗಿ ಹಾಲೆ ಹಾಲೆಲೂಯಾ. ರಮ ಮಮ ಮಮ ಬಬ ಬಬ. Yes, yes, fill your people, oh God. Fill your church for your glory. Yes, 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 yes. ಸ್ತುತಿ, ಘನ, ಮಾನ, ಮಹಿಮೆ ರಾಜ ನಿನಗೆ. ಲೆಬೋ ಯೇ 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 ಯೇ. ಲೆಬೋ ಲೆಬೋ ಫೈರ್. ಓ ಆರೆ ಫೈರ್. ಎಲ್ಲ ಘನತೆ, ಎಲ್ಲ ಮಾನ, ಎಲ್ಲ ಮಹಿಮೆ ಕ್ರಿಸ್ತ ಯೇಸುವಿನಲ್ಲಿ ನಿನಗೆ ನಾವು ಸಲ್ಲಿಸ್ತೇವೆ ರಾಜ. ನಿನಗೆ ನಾವು ಸಲ್ಲಿಸ್ತೇವೆ ರಾಜ. ನಾವೆಲ್ಲರೂ ನಿನ್ನ ಮಕ್ಕಳಾಗುವಂತ ಕೃಪೆ ಕೊಟ್ಟಿದ್ದೆ. ನಾವೆಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತ ಕೃಪೆ ಕೊಟ್ಟಿದ್ದೆ.
ನಿನ್ನ ಮಗನನ್ನು ನಂಬುವಂತ ನಮ್ಮಲ್ಲಿ ಜೀವವಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆ ಜೀವದ ಹಾದಿಯನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿಕೊಳ್ಳದಂತೆ ಸಹಾಯದ ಆತ್ಮನನ್ನು ಸಹಾಯಕ್ಕಾಗಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಸಹಾಯದ ಆತ್ಮ ನೀನು ನಮ್ಮ ಜೀವಿತದಲ್ಲಿ ನಮ್ಮನ್ನು ಎಚ್ಚರಿಸುತ್ತಾ, ನಮ್ಮನ್ನು ಗೈಡ್ ಮಾಡುತ್ತಾ, ನಮಗೆ ಟೀಚ್ ಮಾಡುತ್ತಾ, ನಮಗೆ ಸಹಾಯ ಮಾಡುತ್ತಾ ಬಂದಿರೋದಕ್ಕಾಗಿ ಸ್ತೋತ್ರ. ಕಂಟಿನ್ಯೂ ಆಗಿ ನಮಗೆ ಸಹಾಯ ಮಾಡು. ಆ ಜೀವದಲ್ಲೇ ಫಲಿಸುತ್ತಾ, ಆ ಜೀವದಲ್ಲೇ ಫಲಿಸುತ್ತಾ ಕರ್ತನೆ ನಿನಗೆ ಮಹಿಮೆ ತರುವಂತೆ ಸಹಾಯ ಮಾಡು. ಜೀಸಸ್ ನೇಮ್, ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನೀವು ಬೆಳಕುಗಳಾಗಿದ್ದೀರಿ. ಹಾಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನೀವು ಪರಲೋಕದ ಒಂದು ಸಹಾಯ ಬಲವನ್ನು, ಆ ಸಹಾಯವನ್ನು ಹೊಂದಿಕೊಂಡವರಾಗಿದ್ದೀರಿ. ಹಾಲೆಲೂಯಾ, 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 ಹಾಲೆಲೂಯಾ. ನಾವು ಕೆಡುಕನ ವಶದಲ್ಲಿರುವಂಥ ಭೂಲೋಕದಲ್ಲಿ ನಾವು ಇರುವುದಾದರೂ ಕೂಡ, ಭೂಲೋಕದಲ್ಲಿ ಇದ್ದೇವೆ, ಇರುವುದಾದರೂ ಕೂಡ ಒಂದು ತಿಳ್ಕೊಳ್ಳಿ, ಕ್ರಿಸ್ತನಲ್ಲಿ ಇರುವಂಥ, ಅಂದರೆ ಆತನನ್ನು ಸ್ವೀಕರಿಸಿ, ಆತನ ಸ್ವೀಕರಿಸಿ ದೀಕ್ಷಾಸ್ನಾನ ಪಡೆದುಕೊಂಡು ಆತನ ಅನ್ಯೋನ್ಯತೆಯಲ್ಲಿ ಇರುವಂಥ ಮಕ್ಕಳು. ಹಾಲೆಲೂಯಾ. ನಾವು ಸಾಧಾರಣರು ಅಲ್ಲ. ಎಲ್ಲಿದ್ದೀರಿ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿದೆ? ಎಲ್ಲ ಇಲ್ಲೇ ಇದ್ದೀರಾ? ಸೆಕೆಯ ವಾತಾವರಣದ ನಿಮಿತ್ತವಾಗಿ ಬಾಡಿ ಎಲ್ಲ ಟಯರ್ಡ್ ಆಗಿದೆ ಇಲ್ವಾ? ರಾತ್ರಿ ನಿದ್ರೆ ಬರಲಿಲ್ವಾ? ದೇವರ ಕೃಪೆಯಿಂದ ಬಂದಿದೆ ಅಲ್ವಾ? ಎಲ್ಲ ದೇವರ ಸಹಾಯ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಸಹಾಯ ನಮಗೆ, ಆತನ ಮಕ್ಕಳಾದ ನಮಗೆ ಯಾವ ಟೈಮಲ್ಲಿ ಹೇಗೆ ಒದಗ್ತದೆ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ. ಒಬ್ಬರು ಸಹೋದರಿ ನನ್ನ ಹತ್ರ ನಿನ್ನೆ ಮಾತಾಡ್ತಾ ಇದ್ರು. ಅವರ ಮಗನ ವಿಷಯದಲ್ಲಿ ಒಂದು ಸಾಕ್ಷಿ ಕೊಟ್ಟರು. ಹಾಲೆಲೂಯಾ. ಮಗನ ಜೀವಿತಕ್ಕೆ, ಆತನ ಜಾಬ್ನ ವಿಷಯದಲ್ಲಿ ಬಂದಂಥ ಒಂದು ಪರಲೋಕದ ಸಹಾಯ. ಹಾಲೆಲೂಯಾ. ದೇವರು ಕೆಲವು ಸಾರಿ ಮಾಡುವ ಕಾರ್ಯ ಉಂಟಲ್ಲ, ನಮ್ಮ ಅದು ಎಣಿಸಿಕೆಗೆ, ಗ್ರಹಿಕೆಗೆ, ನಮ್ಮ ಆಲೋಚನೆಗೆ ಮೀರಿದ್ದಾಗಿರ್ತದೆ. ಏನಾದರೂ ಒಂದು ಜಾಬ್ನ ವಿಷಯದಲ್ಲಿ ನಮ್ಮೊಂದು ಆಲೋಚನೆ ಇರ್ತದೆ, ಅವರನ್ನು ಕೇಳುವ, ಅವರು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಇವರನ್ನು ಕೇಳುವ, ಇವರು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಏನಾದರೂ ನಮಗೆ ಇದು ಮಾಡ್ಬೋದು. ಆದರೆ ಆ ಸಹೋದರಿ ಹೇಳಿದಂಥ ಆ ದೇವರ ಮಗಳು ಹೇಳಿದಂಥ ಒಂದು ಮಾತು, ಗುರ್ತ ಇಲ್ಲದವರು, ಪರಿಚಯ ಇಲ್ಲದವರು, ಒಂದು ಸಾರಿ ಮಾತಾಡಿದವರು, ಅವರ ಮೂಲಕ ದೇವರು ಒಂದು ಒಳ್ಳೆ ಜಾಬ್ಗಾಗಿ ಬಾಗಿಲು ತೆರೆದುಕೊಟ್ಟ ವಿಷಯ ಕೇಳುವಾಗ ನನಗೆಷ್ಟು ಖುಷಿಯಾಯ್ತಂದರೆ, ನಾನು ಆಗ ಎಣಿಸಿದೆ, ಓ ದೇವರೇ, ನಿನ್ನ ಕಾರ್ಯಗಳೆಲ್ಲ ಅಗೋಚರವಾಗಿದೆ. ಹಾಲೆಲೂಯಾ. ಅದನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಗ್ರಹಿಸಿಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಕೇಳುವಾಗ ನಿನ್ನೆಯಿಂದ ಅದನ್ನೇ ಮೆಡಿಟೇಟ್ ಮಾಡ್ತಾ ಇದ್ದೆ. ಮೆಡಿಟೇಟ್ ಮಾಡುವಾಗ ಆ ವಿಷಯವನ್ನೇ ಮೆಡಿಟೇಟ್ ಮಾಡ್ತಾ ಇದ್ದೆ, ಎಣಿಸ್ತಾ ಇದ್ದೆ. ಕೆಲವರು ನೀವು ಎಣಿಸ್ಬೋದು, ನನಗೆ ನನ್ನನ್ನು ನೇಚರ್ ಏನಂದರೆ, ಏನಾದರೂ ವಿಷಯ ಬಂದರೆ ಅದನ್ನು ನೆನೆಸ್ತಾ ಇರ್ತೇನೆ. ಪಾಪ ನೀವು ವಿಶ್ ಮಾಡಲಿಕ್ಕೆ ಬಂದರೂ ಕೂಡ ನಾನು ಸ್ವಲ್ಪ ಹೀಗೇನೆ ಇರ್ತೇನೆ. ಅದರ ಅರ್ಥ ನಿಮ್ಮನ್ನು ತಿರಸ್ಕರಿಸುವಂಥ ಅರ್ಥ ಅಲ್ಲ, ನಾನು ಯಾವುದೋ ಲೋಕದಲ್ಲಿ ಇರ್ತೇನೆ. ಪಾಸ್ಟ್ರ್ ಏನು ಎಂಕಲೊಂಜಿಬೋದು ಪಾತ್ರ ಕೆಲವರಿಗೆ ಬೇಜಾರಾಗಿದೆ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ, ನನ್ನನ್ನು ಅರ್ಥ ಮಾಡಿಕೊಡೋದು ಅದು ನನ್ನ ಒಂದು ನೇಚರ್. ಅದರಲ್ಲಿ ತುಂಬ ನಾನು ಜನರು ಬಂದು ಮಾತಾಡುವಾಗ ನನಗೆ ಕೇಳ್ತದೆ, ಆದರೆ ಇದರಲ್ಲೇ ಇರ್ತೇನಲ್ಲ, ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಕ್ಷಮಿಸಿ, ನನ್ನನ್ನು ಸಹಿಸಿಕೊಳ್ಳಿ ಆ ಭಾಗದಲ್ಲಿ ಮತ್ತು ಅರ್ಥೈಸಿಕೊಳ್ಳಿ. ಹಾಲೆಲೂಯಾ. ನಿನ್ನೆಯಿಂದ ನನಗೆ ಅದು ಮನಸ್ಸಲ್ಲಿ ಬರ್ತಾ ಇರುವಾಗ ನನಗೆ ಅನೇಕ ಸಂಗತಿಗಳು ಪ್ರಕಟವಾಯಿತು. ಏನಂದರೆ, ಹಾಲೆಲೂಯಾ, ಹಿಂದಿನಿಂದಲೂ ಗೊತ್ತಿತ್ತು, ಆದರೆ ಪುನಃ ಪುನಃ ಸಾಕ್ಷಿ ಬರುವಾಗ ಸಾಕ್ಷಿಗಳು ನಮ್ಮನ್ನು ಏನು ಮಾಡ್ತವೆ ಗೊತ್ತುಂಟು, ದೇವರಲ್ಲಿ ನಮ್ಮನ್ನು ಎನ್ಕರೇಜ್ ಮಾಡ್ತದೆ, ದೇವರ ಕಡೆ ನಮ್ಮ ಗಮನವನ್ನು ಹೆಚ್ಚಿಸ್ತದೆ. ಅಂಥ ಸಾಕ್ಷಿಗಳು ಬೇಕು ನಮಗೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಮಾಡಿದ ಉಪಕಾರವನ್ನು ಬಿಡದೆ ಹೇಳಬೇಕು, ಏನುಂಟು ಅದನ್ನೇ ಹೇಳಬೇಕು. ಉದ್ದ ಚೌಡ, ನಾನು ಅಲ್ಲಿ ಹೋದೆ, ಅಲ್ಲಿ ಕೂತ್ಕೊಂಡೆ, ಇಲ್ಲಿ ಎದ್ದೆ, ಹಾಗಲ್ಲ.
ಚುಟುಕಾಗಿ ಏನು ದೇವರು ಮಾಡಿದ್ದಾರೆ. ಹಲ್ಲೆಲೂಯ. ಕೇವಲ ದೇವರೇ ಅದರಲ್ಲಿ ಕಾಣಿಸ್ಕೊಳ್ಬೇಕು, ದೇವರ ಮಹಿಮೆಯೇ ಅದರಲ್ಲಿ ಕಾಣಿಸ್ಕೊಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದರಲ್ಲಿ ನಾನು ಆಲೋಚನೆ ಮಾಡ್ತಾ ಇರುವಾಗ ನನ್ನ ಗ್ರಹಿಕೆಗೆ ಬಂದಂಥ ವಿಚಾರ ಏನಂದರೆ, ದೇವರು ಯಾವ ಸಮಯದಲ್ಲಿ ಎಲ್ಲಿ ಯಾರ ಮೂಲಕ ಹೇಗೆ ತನ್ನ ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ, ಎಣಿಸಲಿಕ್ಕೆ ಅಸಾಧ್ಯ. ಅಂತೂ ಒಂದು ತಿಳಿದಿರಬೇಕು, ಈ ಲೋಕದಲ್ಲಿ ಇದ್ದೇವೆ, ವೇರಿಯೇಷನ್ಗಳು ಇದೆ, ಏರುಪೇರುಗಳಿದೆ. ಆ ಏರುಪೇರುಗಳ ಮಧ್ಯದಲ್ಲಿರುವಾಗ ನಮಗೆ ಗೊತ್ತಿರಬೇಕು, ನನ್ನ ದೇವರು ನನಗೆ ಯಾವಾಗಲೂ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಫೇತಲ್ಲೇ ನಮ್ಮ ಒಂದು ಇಹಲೋಕ ಯಾತ್ರೆಯನ್ನು ನಾವು ನಡೆಸಬೇಕಾಗಿದೆ. ಹಲ್ಲೆಲೂಯ. ನನಗೆ ಯಾವಾಗಲೂ ಒಂದು ಉತ್ತೇಜನ ತರುವಂಥ ಎಲ್ಲ ವಾಕ್ಯಗಳಲ್ಲಿ ಅನೇಕ ವಾಕ್ಯಗಳುಂಟು, ಎಲ್ಲ ಬೈಬಲೇ ಉತ್ತೇಜನ ತರುವಂಥದ್ದು. ಅದರಲ್ಲಿ ಒಂದು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಅದು ಯಾವಾಗಲೂ ಮಾತಾಡ್ತಾ ಇರ್ತದೆ. ಪರಿಸ್ಥಿತಿಗಳು ಅಪ್ ಆ್ಯಂಡ್ ಡೌನ್ಗಳು ಬರುವಾಗ, ಫೇತ್ ಲೈಫಲ್ಲೇ ಇರುವಾಗ, ಇಲ್ಲ ನನಗೆ ಜಯ ಇದೆ, ನನಗೆ ಅನ್ನೋದಕ್ಕೂ ಸತ್ಯಕ್ಕೆ ಜಯ ಇದೆ, ನಾನು ಸತ್ಯದಲ್ಲಿರಬೇಕು, ಮತ್ತು ನಾವು ಬಿಲೀವ್ ಮಾಡಬೇಕು. ಸತ್ಯಕ್ಕೆ ಯಾವಾಗಲೂ ಏನಿದೆ, ಜಯ ಇದ್ದೇ ಇದೆ. ನಾವು ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯ. ನಾವು ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯ. ನಮ್ಮ ದೇವರು ಯಾವ ಕಾಲದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ, ಯಾರ ಮೂಲಕ, ಎಲ್ಲಿ, ಹೇಗೆ ಕಾರ್ಯ ಮಾಡ್ತಾರೆ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಕಂಟಿನ್ಯೂ ಆಗಿ ಫೇತ್ ಲೈಫಲ್ಲಿರುವ ಆಗ ಏನಾಗ್ತದೆ, ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ ನಾವು ಶಕ್ತರಾಗ್ತೇವಂತೆ. ಕೆಡುಕನ ಅಗ್ನಿಬಾಣಗಳು ಆರಿಸುವುದಕ್ಕೆ ಶಕ್ತರಾದಂಥ ಜೀವಿತ ನಮ್ಮದಾಗುವಾಗ, ನಮ್ಮ ವಾಗ್ದಾನಗಳು, ನಮಗೆ ದೇವರು ಮಾಡಿದಂಥ ಪ್ರಾಮಿಸ್ಗಳು, ಅದನ್ನು ನಾವೇ ಅನುಭವಿಸ್ತಾ ದೇವರಿಗಾಗಿ ನಾವು ಮುಂದೆ ಹೋಗ್ತೇವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನಾವು ಕ್ರಿಸ್ತ ಯೇಸುವಿನಲ್ಲಿ ಇವತ್ತು ಏನಾಗಿದ್ದೇವೆ ಗೊತ್ತಪ್ಪ, ದೇವರ ಸಭೆಯಾಗಿದ್ದೇವೆ ಅಲ್ವಾ? ಯಾರ ಸಭೆ? ನಾವು ಕ್ರಿಸ್ತನ ಸಭೆಯಾಗಿದ್ದೇವೆ, ಕ್ರಿಸ್ತನ ಸಭೆ. ಓಕೆ, ಕ್ರಿಸ್ತನು ಏನಾಗಿದ್ದಾನಂತ ವಾಕ್ಯ ಹೇಳ್ತದೆ, ಸಭೆಯ ಹೆಡ್, ಶಿರಸ್ಸು. ಸಭೆ ಏನಾಗಿದೆ ಅಂದರೆ, ನಾನು ನೀವೆಲ್ಲ ಏನಾಗಿದ್ದೇವೆ ಅಂದರೆ ಆತನ ಬಾಡಿ, ಆತನ ದೇಹ. ಹಾಗಾದರೆ ಪ್ರಚೋದನೆ ಎಲ್ಲಿಂದ ಬರಬೇಕು? ಪ್ರತಿಕ್ರಿಯೆ ಎಲ್ಲಿಂದ ತೋರಬೇಕು? ಪ್ರಚೋದನೆ ಎಲ್ಲಿಂದ ಬರುವಂಥದ್ದು? ಯಾವಾಗಲೂ ಬಾಡಿಯಿಂದ ಪ್ರಚೋದನೆ ಬರೋದಾ? ಬಾಡಿಯಿಂದ ಅಲ್ಲ. ಯಾವಾಗಲೂ ಪ್ರಚೋದನೆ ಬರೋದು ಮೈಂಡಿಂದ, ಶಿರಸ್ಸಿಂದ, ತಲೆಯ ಭಾಗದಲ್ಲಿರುವಂಥ ಮನಸ್ಸಿನಿಂದ ಏನು ಪ್ರಚೋದನೆ ಬರುವಂಥದ್ದು. ಹಾಗಾದರೆ ಕ್ರೈಸ್ತ ಸಭೆ ನಾನು ನೀವಾಗಿದ್ದೇವೆ, ಅಂದರೆ ಬಾಡಿ ಆಗಿದ್ದೇವೆ. ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ನಾವು ಪ್ರತಿ ಕ್ಷಣದಲ್ಲಿ, ಪ್ರತಿ ನಿಮಿಷದಲ್ಲಿ, ಪ್ರತಿ ಗಳಿಗೆಯಲ್ಲಿ ಯಾರ ಪ್ರಚೋದನೆಗೆ ಒಳಗಾಗಿ ಯಾವ ಪ್ರತಿಕ್ರಿಯೆಗಳನ್ನು ನಾವು ತೋರಿಸುವವರಾಗಬೇಕು? ಯಾವುದು? ಕ್ರಿಸ್ತನೆಂಬ ಶಿರಸ್ಸಿನ ಒಂದು ಪ್ರಚೋದನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದರಲ್ಲಿ ನಮಗೆ ಏನು ಗೊತ್ತಾಗ್ತದೆ? ಕ್ರಿಸ್ತನೆಂಬ ಶಿರಸ್ಸಿನ ಒಂದು ಪ್ರಚೋದನೆ ಅನ್ನುವಾಗ ಏನು ನಮಗೆ ಅದರಲ್ಲಿ ಆಳವಾಗಿ ಆಲೋಚಿಸುವಾಗ ಏನು ಅರ್ಥ ಆಗ್ತದೆ? ಕ್ರಿಸ್ತನಂದರೆ ವಾಕ್ಯ, ವಾಕ್ಯನಂದರೆ ಕ್ರಿಸ್ತನು. ವಾಕ್ಯದ ಬೋಧನೆಗೆ ಅನುಸಾರವಾದಂಥ ಪ್ರತಿಕ್ರಿಯೆ ಅಥವಾ ಆಕ್ಟಿವಿಟೀಸ್ಗಳು ಸಭೆ ಎಂಬ ದೇಹದಲ್ಲಿ ಕಂಡುಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನಾಗಲಿ ನೀವಾಗಲಿ ಪ್ರಿಯರೇ, ನಾವು ಯಾರು ಕೂಡ ನಮ್ಮ ನಮ್ಮ ಆಲೋಚನೆಗಾಗಿ ನಾವು ಕರೆಯಲ್ಪಟ್ಟದಲ್ಲ, ಅಥವಾ ಬಾಡಿಯ ಒಂದು ಪ್ರಚೋದನೆಯಲ್ಲಿಯೇ ಪ್ರತಿಕ್ರಿಯೆ ತೋರಿಸುವುದಕ್ಕಾಗಿ ಇರುವಂಥದ್ದಲ್ಲ. ಬಾಡಿ ಶಿರಸ್ಸಿನ ಪ್ರಚೋದನೆಯಲ್ಲಿ ಪ್ರತಿಕ್ರಿಯೆ ತೋರಿಸುವುದಕ್ಕಾಗಿ ಇಡಲ್ಪಟ್ಟದ್ದು. ಏನಾದ್ರು ಅರ್ಥ ಆಗ್ತಾ ಉಂಟಾ? ಏನಾದ್ರು ರಿವೀಲ್ ಆಗ್ತಾ ಉಂಟಾ? ಹಲ್ಲೆಲೂಯ. ಹಾಗಾದರೆ ಈ ವಿಷಯಕ್ಕೆ ನಾವು ಕ್ಷಣ ಕ್ಷಣಕ್ಕೂ ಕೂಡ ಗಮನ ಕೊಡುವುದು ಬಹಳ ಅವಶ್ಯವಾಗಿದೆ.
ನಾವು ಈ ಲೋಕದಲ್ಲಿದ್ದೇವೆ, ಲೋಕದಲ್ಲಿ ನಮಗೆ ರೆಸ್ಪಾನ್ಸಿಬಿಲಿಟಿಗಳಿದೆ, ಅನೇಕ ಜವಾಬ್ದಾರಿಗಳಿದೆ. ಅದರ ಮಧ್ಯದಲ್ಲಿರುವಾಗ ವೇರಿಯೇಷನ್ಗಳು ಕೂಡ ಇದೆ, ಏರುಪೇರುಗಳು ಕೂಡ ಇದೆ. ಆದರೆ ನಮ್ಮ ಮನಸ್ಸಲ್ಲಿ ನಾವು ಕ್ರಿಸ್ತನ ಬಾಡಿ ಆಗಿರೋದ್ರಿಂದ ಆ ಬಾಡಿ ಫಂಕ್ಷನ್ ಮಾಡಬೇಕು. ಶಿರಸ್ಸಿನ ಪ್ರಚೋದನೆ ಅಂದರೆ ವಾಕ್ಯದ ರೀತಿ ಯಾವಾಗಲೂ ಫಂಕ್ಷನ್ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಾಕ್ಯ ನಮಗೆ ಏನು ಪ್ರಬೋಧಿಸ್ತದೆ. ಹಲ್ಲೆಲೂಯಾ. ನೋಡ್ರಿ, ಅದಕ್ಕೆ ಕೊಲೊಸ್ಸೆಯವರಿಗೆ ಬರೆಯುವಾಗ ಈ ಬಾಡಿಯ ವಿಚಾರ ಕೂಡ ಕೊಲೊಸ್ಸೆಯಲ್ಲೇ ಇರೋದು. ಅಲ್ಲಿ ಕೊಲೊಸ್ಸೆಯವರಿಗೆ ಬರೆಯುವಾಗ ಬೇರೆ ಸುವಾರ್ತೆಗಳಲ್ಲಿ ಕೂಡ ಬೇರೆ ಪತ್ರಿಕೆಗಳಲ್ಲಿ ಕೂಡ ಇದೆ. ಆದರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಏನು ಹೇಳ್ತದೆ ನೋಡ್ರಲ್ಲಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಲಿ, ನಿಮ್ಮಲ್ಲಿ ಅಂದರೆ ಚರ್ಚಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ ಹೇಳ್ತಾರೆ. ಓಕೆ, ಒಂದು ಕ್ಷಣ. ಕೊಲೊಸ್ಸೆ 3:16 ಹೇಳ್ತಾರೆ. ಓಕೆ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಏನಾಗಲಿ ಅಂತ ತುಂಬ ಸರಿ ನಾವು ಅದನ್ನು ಕೇಳ್ತಾ ಇದ್ದೇವೆ. ಇದು ಕೊಲೊಸ್ಸೆ ಸಭೆಗೆ, ಕೇಳ್ರಿ ಮಿಸ್ ಮಾಡ್ಕೊಳ್ಬೇಡ್ರಿ. ಕೊಲೊಸ್ಸೆ ಸಭೆಗೆ ಅಪೊಸ್ತಲನಾದ ಪೌಲನು ಪವಿತ್ರಾತ್ಮ ಪ್ರೇರಿತನಾಗಿ ಟೀಚ್ ಮಾಡುವಂಥದ್ದು. ಅಲ್ಲಿ ಹೇಳುವಾಗ ನಿಮ್ಮಲ್ಲಿ ತುಂಬಿಕೊಂಡಿರಲಿ ಅಂತ ವರ್ಡ್ ಯೂಸ್ ಆಗಿಲ್ಲ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಏನಾಗಿದೆ ಗೊತ್ತಿಲ್ಲ, ಬಟ್ ಕನ್ನಡ ವರ್ಡ್ ರಿಚ್ಲಿ ಡ್ವೆಲ್ ಇನ್ ಯು, ವಾಸಿಸ್ ರಿಚ್ಲಿ ಡ್ವೆಲ್ ಇನ್ ಯು. ಓಕೆ, ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ಡ್ವೆಲ್ ಇನ್ ಯು ಅಂದರೆ ವಾಸಿಸೋದು ಅಲ್ವಾ? ಈಗ ವಾಸಿಸೋದು ಅನ್ನುವಾಗ ಯಾರಿಗೆ ಆ ವರ್ಡ್ ಯೂಸ್ ಮಾಡ್ತೇವೆ? ವಾಸಿಸುವುದು, ವಾಸಿಸುವುದು, ವಾಸಿಸುವುದು. ಈಗ ಉದಾಹರಣೆಗೆ ಹೇಳ್ತೇವೆ, ಡೆಡ್ ಬಾಡಿ ಎಂಕಲ್ ಮೋರ್ಚರ್ ಇಟ್ಕೊಂಡು ದೀಯ ಮಾರ ಅಂತ ಹೇಳ್ತೇವೆ. ಅಲ್ಪ ಪಾಡಿ ದೀಯ ಡೆಡ್ ಬಾಡಿ ಅವ ಅಲ್ಲಿ ಮೋರ್ಚರಿಡ ವಾಸಿಸೋನುಂಡು ಅಂತ ಹೇಳ್ತೇವ? ಇಲ್ಲ. ಜೀವಿಸುವವರಿಗೆ ಅರ್ಥ ಆಯ್ತಲ್ಲ, ಜೀವವುಳ್ಳವರಿಗೆ ಅವರಿಗೆ ಮಾತ್ರ ಈ ಒಂದು ವರ್ಡ್ ಯೂಸ್ ಆಗ್ತದೆ, ವಾಸಿಸುವವರು ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯದಲ್ಲಿ ಜೀವ ಉಂಟು, ಅದು ನಿಮ್ಮಲ್ಲಿ ವಾಸಿಸಲಿ ಅಂದರೆ, ಈಗ ಇನ್ನೊಂದು ಹೇಳ್ತೇನೆ, ದೇವರ ವಾಕ್ಯದ ಜೀವ ಉಂಟು, ಆ ಜೀವವುಳ್ಳ ವರ್ಡ್ ನಿಮ್ಮಲ್ಲಿ ವಾಸಿಸಲಿ ಅನ್ನುವಾಗ ಅದು ಕಾರ್ಯದಲ್ಲಿ ಕಂಡು ಬರಲಿ. ಈಗ ಉದಾಹರಣೆಗೆ ಹೇಳ್ತೇನೆ, ನಾನು ಈ ಮನೆಯಲ್ಲಿ ವಾಸಿಸ್ತಾ ಇದ್ದೇನೆ. ಹೇಗಿದ್ದೇನೆ? ವಾಸಿಸುವವ. ನಾನು ಆಚೆ ಹೋಗ್ತೇನೆ, ಈಚೆ ಹೋಗ್ತೇನೆ, ಕ್ರಿಯೆಯಲ್ಲಿ ಕಾಣ್ತಾ ಇದ್ದೇನೆ ಇಲ್ವಾ? ಜೀವಿಸುವವರಲ್ಲಿ ಮಾತ್ರ ಕಾರ್ಯಗಳು ಕಾಣ್ತಾ ಉಂಟು. ದೇವರ ವಾಕ್ಯ ನನ್ನಲ್ಲಿ ನಿಮ್ಮಲ್ಲಿ ವಾಸಿಸುವಾಗ ಅದರ ಕ್ರಿಯೆ, ಸಭೆಯಾದ ನನ್ನಲ್ಲಿ ನಿಮ್ಮಲ್ಲಿ ಅದರ ಕಾರ್ಯ ಕಾಣ್ತದೆ. ಮತ್ತೊಂದು ವರ್ಡ್ ಹೇಳ್ತದೆ, ಸಮೃದ್ಧಿಯಾಗಿ ವಾಸಿಸಲಿ ಅಂತ ಹೇಳ್ತದೆ. ಅದು ನಮ್ಮೊಳಗೆ ವಾಸಿಸಂದರೆ ಅದು ಜೀವಂತವಾಗಿರಲಿ, ಅದರ ಕ್ರಿಯೆಗಳು ನಡೀಲಿ, ಅದರ ಕ್ರಿಯೆಗಳಲ್ಲಿ ನೀವು ಕಾಣಿಸಿಕೊಳ್ಳಿರಿ, ಮತ್ತು ಸಕಲ ಜ್ಞಾನದಿಂದ ಕೂಡಿದವರಾಗಿ. ದೇವರ ವಾಕ್ಯ ನಮ್ಮಲ್ಲಿ ತುಂಬುವಾಗ ನಾವು ಪರಲೋಕದ ಜ್ಞಾನದಿಂದ ಹೆಚ್ಚುತ್ತೇವೆ. ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುವಾಗ, ಅದು ಒಳಗೆ ಎಲ್ಲ ಕ್ಷೇತ್ರಗಳಲ್ಲಿ ಮಾತಾಡುವಾಗ, ಎಲ್ಲ ಕ್ಷೇತ್ರಗಳಲ್ಲಿ ನಡೆದಾಡುವಾಗ, ವರ್ಡ್ ಆಫ್ ಗಾಡ್ ನನ್ನ ಜೀವಿತದ ಪ್ರತಿ ಒಂದು ಕ್ಷೇತ್ರದಲ್ಲಿ ಅದು ಮಾತಾಡುವಾಗ, ಅದು ಕಾರ್ಯ ಮಾಡುವಾಗ ಏನಾಗ್ತದೆ? ನನ್ನ ಜೀವಿತದ ಕ್ಷೇತ್ರಗಳಲ್ಲಿ ಕರೆಕ್ಷನ್ ಬೇಕಾದಲ್ಲಿ ಕರೆಕ್ಷನ್ಗಳು, ಬದಲಾವಣೆ ಬೇಕಾದಲ್ಲಿ ಬದಲಾವಣೆಗಳು ಆಗುತ್ತಾ ಇರುವಾಗ ನಾನು ದಿನದಿಂದ ದಿನಕ್ಕೆ ಸ್ಪಿರಿಚುವಲ್ ವಿಸ್ಡಮಲ್ಲಿ ಹೆಚ್ಚುತ್ತೇನೆ ನಾನು. ಹಲ್ಲೆಲೂಯಾ. ಅಥವಾ ನಿಮ್ಮಲ್ಲಿ ಅದು ಆಗುವಾಗ ನೀವು ಹೆಚ್ಚುತ್ತೀರಿ, ಆತ್ಮಿಕ ಜ್ಞಾನದಿಂದ ಹೆಚ್ಚುತ್ತೀರಿ. ಕೆಲವೊಂದು ಸಂಗತಿ ನಾನು ಆತ್ಮಿಕತೆಗೆ ಬಂದ ಸಮಯದಲ್ಲಿ, ನನ್ನ ಬಿಲೀವರ್ಸ್ ಲೈಫ್ ಸ್ಟಾರ್ಟ್ ಆದ ಸಮಯದಲ್ಲಿ
ಆಗ ನಾವು ಮಕ್ಕಳಾಗಿರ್ತೇವಲ್ವ, ನಮಗೆ ಕೆಲವೊಂದು ವಾಕ್ಯದ ಜ್ಞಾನ ಅಥವಾ ಅದರ ಪ್ರಕಟಣೆ ಅಥವಾ ಸ್ಪಿರಿಚುವಲ್ ವಿಸ್ಡಮ್ ಅಷ್ಟು ಇರುವುದಿಲ್ಲ. ಯಾವಾಗ ಸ್ಪಿರಿಚುವಲ್ ವಿಸ್ಡಮ್ ಆ ರೇಂಜಲ್ಲಿ ಬೆಳೆದಿರೋದಿಲ್ವೋ, ನಮ್ಗೆ ಗೊತ್ತಿರೋದಿಲ್ವೋ, ಆಗ ಆ ಸಮಯದಲ್ಲಿ ಅದನ್ನು ಅಪೋಸ್ ಮಾಡ್ತೇವೆ. ಕೆಲವೊಂದು ಸಂಗತಿಯನ್ನು ಸ್ಪಿರಿಚುವಲ್ ವಿಷಯಕ್ಕೇನೆ ನಾವು ಅವೆಂಚ ಅಂಚ. ಈಗ ಉದಾಹರಣೆಗಾಗಿ ಒಬ್ಬರು ದೇವರ ಸೇವಕರು, ಅವರಿಗೆ ಮುಳುಗಿ ದೀಕ್ಷಾ ಸ್ನಾನ ಎಂಬಂಥ ವಿಚಾರದಲ್ಲಿ ಅಂಥ ಪ್ರಕಟಣೆ ಇರಲಿಲ್ಲ. ಕೆಲವು ವಿಷಯದಲ್ಲಿ ಪ್ರಕಟಣೆ ಇತ್ತು, ಅವರು ಏನು ಮಾಡ್ತಾಯಿದ್ರು, ಸೇವಿಸ ಮಾಡ್ತಾಯಿದ್ರು. ಕೆಲಸ ನಾವು ಬೆಳೀತಾ ಇದ್ದಾಗೆ ಸೇವಿಸ ಮಾಡ್ತೇವೆ, ತಪ್ಪಲ್ಲ, ಮಾಡಬೇಕು. ಆದರೆ ಅವರಿಗೆ ಆ ಭಾಗದ ಜ್ಞಾನ ಇಲ್ಲ, ಆ ವಿಷಯದ ಒಂದು ಪ್ರಕಟಣೆ ಅವರಿಗೆ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಮುಳುಗು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾದವರಿಗೆ, ಕೆಲವರು ನಮ್ಮ ಮೂಲಕ ಸಿದ್ಧರಾದರು, ಅಂಥವರನ್ನು ಬಂದು ಇವರು ತಡೆದ್ರು. ಅದೆಲ್ಲ ಇಲ್ಲ, ನೀನು ಸಣ್ಣದಿರುವಾಗ ನಿನಗೆ ಏನು ಆಗಿದೆಯೋ ಅದೇ. ಅಂದರೆ ಪಾಪ ನಾನು ಅವರನ್ನು ದೂರ್ತಲ್ಲ, ಒಂದು ಎಕ್ಸಾಂಪಲ್ ಹೇಳೋದು, ಆ ಭಾಗದಲ್ಲಿ ಬೆಳವಣಿಗೆ ಇಲ್ಲದಿರುವಾಗ ಅಪೋಸ್ ಮಾಡ್ತೇವೆ. ಭಾಳ ಜಾಗರೂಕರಾಗಿರಬೇಕು. ಅದಕ್ಕೆ ನಾವು ಯಾವಾಗಲೂ ಪರಿಶುದ್ಧಾತ್ಮನ ಫಲದಲ್ಲಿ ಕಾಣಿಸ್ಕೊಳ್ಬೇಕು. ದೀರ್ಘ ಶಾಂತಿ, ಸೈರಣೆ ಉಳ್ಳವರಾಗಿರಬೇಕು, ತಾಳ್ಮೆ ಉಳ್ಳವರಾಗಿರಬೇಕು. ಒಂದು ಯಾವುದಾದ್ರೂ ಮಾತು ಬಂದ ಕೂಡಲೇ ಅವು ಇಂಚತ್ತು ಹಾಗಲ್ಲ. ದೇವರ ಸನ್ನಿಧಾನದಲ್ಲಿ ಹೋಗಿ ತಾಳ್ಮೆಯಿಂದ ಕುಳಿತುಕೊಂಡು ನೀವು ಏನು ಮಾಡಬೇಕು ಗೊತ್ತುಂಟ, ಕೇಳಿಕೊಳ್ಬೇಕು. ಒಂದು ದಿನ ಬಂತು, ಆ ಬೋಧಕರು ಸ್ವಲ್ಪ ಸಮಯದ ನಂತರ ಅವರೊಂದು ಕಾಲ್ ಮಾಡಿದ್ರು ನನಗೆ, ಬರ್ಪಾರ ಒಡೆ ಇಂಚುಚ್ಚ ಒಂದು ದೀಕ್ಷಾ ಸ್ನಾನದ ಕಾರ್ಯಕ್ರಮನ ಈತ ಜನಲ್ಲೇರು ನಮ್ಮ ಒಟ್ಟು ಕೊರ್ಕ. ಒಂದು ಸಾಧಾರಣ ತುಂಬ ಜನ ಸಿದ್ಧ ಆದರು. ಯಾರು ಟೀಚ್ ಮಾಡಿದ್ದು? ಯಾವಾಗ ಇವರಿಗೆ ಅದರ ಪ್ರಕಟಣೆ ಆಯಿತೋ, ಯಾವಾಗ ಇವರು ವಾಕ್ಯದ ಜ್ಞಾನ ಪ್ರಕಟಣೆಗಳಿಂದ ಇವರು ತುಂಬಿದ್ರೋ, ಅವರು ಸ್ವತಃವಾಗಿ ಅದಕ್ಕೆ ವಿಧೇಯಾದದ್ದು ಮಾತ್ರವಲ್ಲದೆ ಅನೇಕರು ಯಾರಿಗೆ ತಾನು ಹೋಗಿ ಅಪೋಸು ಮಾಡಿದ್ದಾರೋ ಅವರೆಲ್ಲರನ್ನ ದೀಕ್ಷಾ ಸ್ನಾನ ಎಂಬಂಥ ಪವಿತ್ರ ಸಂಸ್ಕಾರಕ್ಕೆ ನಡೆಸಿದರು. ಹಾಲೆಲೂಯ, ಹಾಲೆಲೂಯ. ಸಮ್ಟೈಮ್ಸ್ ನಾನು ಸಹ ಹಾಗೆ ಕೆಲವೊಂದು ವಿಷಯದಲ್ಲಿ, ಮೊದಲು ಅನ್ಯ ಭಾಷೆ ವಿಷಯದಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೆಲವರ ಹತ್ರ ಎಲ್ಲ ಭಾಳ ಅಪೋಸ್ ಮಾಡಿದ್ದುಂಟು, ಪ್ರಶ್ನೆ ಹಾಕಿದ್ದುಂಟು, ನಾನು ಕೂಡ ಮಾಡಿದ್ದುಂಟು. ಅಪೋಸ್ ಮಾಡೋದು ಅಂದರೆ ವಿರೋಧಿಸೋದು, ಅವೇನು ಚಂಚ. ಕೆಲವು ಪ್ರಶ್ನೆಗಳನ್ನು, ಕೆಲವುಂಟಲ್ಲ ವಾದ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳುವಾಗ ಹೇಳ್ತಾನೆ, ವಾಗ್ವಾದಗಳಿಗೆ ದೂರವಾಗಿರಂತ ಹೇಳ್ತಾನೆ. ಒಂದು ಪ್ರೀಚರ್ ನನ್ನ ಹತ್ರ ಬಂದರು ಈ ಬ್ಯಾಪ್ಟಿಸಮ್ ವಿಚಾರದಲ್ಲಿ. ಪ್ರೀಚರ್ ನನಗೆ ನಿಜವಾಗಿ ಹೇಳ್ತಾನೆ, ಆ ದಿನಗಳಲ್ಲಿ ನನ್ನ ಪ್ರಾರಂಭ, ಇದು ಬಾಂಬೆಯಲ್ಲಿ ನಡೆದಂಥ ಘಟನೆ. ಬ್ಯಾಪ್ಟಿಸಮ್ನ ವಿಚಾರದಲ್ಲಿ ಮಾತಾಡುವಾಗ ನಾನು ಅವ್ರ ಹತ್ರ ವಾಗ್ವಾದಗಳನ್ನು ನಾನು ಕೂಡ, ಅಂದರೆ ಅವರೊಂಥರ ಬೇರೆ, ನಾನು ತಪ್ಪು ಅಭಿಪ್ರಾಯಕ್ಕೆ ಒಳಗಾಗಿದ್ದೆ ಆ ದಿನಮಾನಗಳಲ್ಲಿ. ಮತ್ತೆ ದೇವರಾತ್ಮನ ಸಹಾಯ ಕೇಳಿದಾಗ ನನಗೆ ಗೊತ್ತಾಯಿತು ಇದು ನನ್ನ ತಪ್ಪು ಅಭಿಪ್ರಾಯ, ಆ ಪ್ರೀಚರ್ ಅವರು ಹೇಳಿದ್ದು ತಪ್ಪು ಅಭಿಪ್ರಾಯ ಅಲ್ಲ. ನಾನು ಮತ್ತೆ ಹುಡುಕಿದೆ, ಅವರು ನನಗೆ ಸಿಕ್ಕಲಿಲ್ಲ. ಯಾಕೆ ಹುಡುಕಿದೆ? ನೀವು ಏನು ಆ ವರ್ಡ್ ಹೇಳಿದ್ದೀರಿ ಅದು ರೈಟ್, ನಾನು ಯಾವ ರೀತಿ ತೆಗೆದುಕೊಂಡಿದ್ದೇನೆ ಅದು ರೈಟ್ ಅಲ್ಲ ಎಂಬುದಕ್ಕಾಗಿ ದೇವರು ನನಗೆ ತಿಳಿಸಿದರು ಎಂಬುದಕ್ಕಾಗಿ. ಅನೇಕ ಸರ್ ನಾನು ಕೂಡ ಕೆಲವು ಸಾರಿ ಈ ಟಂಗ್ಸ್ ವಿಚಾರವಾಗಿರ್ಬೋದು, ಬ್ಯಾಪ್ಟಿಸಮ್ನ ವಿಷಯವಾಗಿ ವಾದ ಮಾಡಿದ್ದುಂಟು. ಆದರೆ ಒಂದಂತೂ ಸತ್ಯ, ಹೋಲಿ ಸ್ಪಿರಿಟ್ ನಮ್ಮ ಹೆಲ್ಪರ್. ನಾವು ದಿನದಿಂದ ದಿನಕ್ಕೆ ಏನಂತೆ ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ, ಸತ್ಯದ ಜ್ಞಾನಕ್ಕೆ ನಾವು ಹೋಗುವವರು. ತಪ್ಪು ನನ್ನಲ್ಲಿಯೂ ಕೂಡ ಆಗ್ತದೆ, ಅನೇಕ ಸಾರಿ ನಮ್ಮಲ್ಲಿ ಆಗ್ತದೆ. ಆದರೆ ಈಗ ಬೆಳೀತಾ ಬರುವಾಗ ನನಗೆ ಗೊತ್ತಾಗ್ತದೆ ಇಂಥ ತಪ್ಪುಗಳಾಗದಂತೆ ನಾವು ಸ್ವಲ್ಪ ಸೈಲೆಂಟ್ ಆಗಿರುವುದೇ ಒಳ್ಳೆಯದಂತ ಎನಿಸ್ತದೆ. ಯಾಕಂದರೆ ಕೆಲವೊಂದು ಸಾರಿ ದೇವರ ಸತ್ಯಕ್ಕೆ ವಿರುದ್ಧವಾಗಿ ನಾನು ವಾಗ್ವಾದ ಮಾಡಲಿಕ್ಕೆ ಹೋದರೆ ದೇವರನ್ನು ನಾನು ಎದುರಿಸಿದ ಹಾಗೆ ಆಗ್ತದೆ ಅಲ್ವಾ? ದೇವರನ್ನು ನಾನು ಎದುರು ಹಾಕಿಕೊಂಡ ಹಾಗೆ ಆಗ್ತದೆ.
ಇವೇನೇ ಇರಲಿ, ಹೋಲಿ ಸ್ಪಿರಿಟ್ ಸಭೆಯ ಹೆಲ್ಪರ್. ದಿನದ ದಿನಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ನಾವು ಪ್ರೇಯರ್ ಮಾಡಬೇಕು. ಹೋಲಿ ಸ್ಪಿರಿಟ್ ಹೆಲ್ಪ್ ಅಸ್, ಹೋಲಿ ಸ್ಪಿರಿಟ್ ಹೆಲ್ಪ್ ಅಸ್. ಪರಿಶುದ್ಧಾತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಧವಾಗಿ ಸತ್ಯಕ್ಕೆ ಸೇರಿಸ್ತಾನೆಂಬುದಾಗಿ ಯೇಸು ಹೇಳಿದ ಮಾತನ್ನು ಯಾವಾಗಲೂ ನಾನು ನೀವು ನೆನಪಿನಲ್ಲಿಟ್ಟುಕೊಂಡು ಎಂಥ ವಾಗ್ವಾದಗಳಿಗೆ ಹೋಗದೆ ಕೇಳಬೇಕು. ಅದನ್ನಲ್ಲೇ ಮಿಡ್ಲಲ್ಲಿ ಇಟ್ಕೊಳ್ಬೇಕು. ಮನೆಗೆ ಬಂದು ನಮ್ಮ ವೈಯಕ್ತಿಕವಾಗಿ ವಾಕ್ಯವನ್ನು ಬಿಡಿಸಿ ಓದಬೇಕು. ದೇವರಾತ್ಮನ ಸಹಾಯವನ್ನು ಕೇಳಬೇಕು. ಆಗ ದೇವರಾತ್ಮನ್ನೇ ದೇವರ ಹೃದಯವನ್ನು ಪ್ರಕಟಿಸುವವನಾಗಿದ್ದಾನೆ. ಹೌದಲ್ವಾ? ಮನುಷ್ಯನ ಒಳಗನ ಆಲೋಚನೆ ಯಾರಿಗೆ ಮಾತ್ರ ತಿಳಿದಿದಂತೆ? ಮನುಷ್ಯಾತ್ಮಕ್ಕೆ ತಿಳಿದಿರ್ತದೆ. ನೋಡ್ರಿ, ಅಲ್ಲಿ 1 ಕೊರಿಂಥ್ಯ 2ನೇ ಅಧ್ಯಾಯ 10ನೇ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ನೋಡಿ, ಆ ಆತ್ಮನು ದೇವರ ಅಗಾಧ ವಿಷಯಗಳನ್ನು ಪರಿಶೋಧಿಸುವವನಾಗಿದ್ದಾನೆ. ನಮಗಾದರೂ ಆ ಆತ್ಮನೇ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಯಾವುದು? ದೇವರು ಇಡೀ ಭೂಲೋಕದ ಜನರಿಗೋಸ್ಕರ ಸಿದ್ಧ ಮಾಡಿರುವಂಥದ್ದು. ಹಲ್ಲೆಲೂಯಾ. ಅಂದರೆ ಕ್ರಿಸ್ತನ ವಿಷಯವಾದಂಥ ಪ್ರಕಟಣೆ, ಸಭೆಯ ವಿಷಯವಾದಂಥ ಪ್ರಕಟಣೆ, ನಿತ್ಯತ್ವದ ವಿಷಯವಾದಂಥ ಒಂದು ಪ್ರಕಟಣೆ. ಹಲ್ಲೆಲೂಯಾ. ನೋಡ್ರಿ, ಅದನ್ನು ಯಾರು ಪ್ರಕಟಿಸಿದಂತೆ? ಅಪೊಸ್ತಲನಾದ ಪೌಲನು ಹೇಳುವಾಗ, ಕೊರಿಂಥಕ್ಕೆ ಹೇಳುವಾಗ, ಆ ಆತ್ಮನು ಅದನ್ನು ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಅಗಾಧ ವಿಷಯ, ಡೀಪ್, ದೇವರಲ್ಲಿರುವಂಥ ಆಳವಾದಂಥ ಸಂಗತಿ ಆತನು ಪರಿಶೋಧಿಸ್ತಾನೆ. ಆತನಿಗೆ ತಿಳಿತದೆ ಅದು. ಮತ್ತೆ ಮುಂದಿನ ವಚನ 11ನೇ ವಚನ ಏನು ಹೇಳ್ತದೆ? 11ನೇ ವಚನ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲಂತೆ. ಹಲ್ಲೆಲೂಯಾ. ಹಾಗಾದರೆ ದೇವರ ಆಲೋಚನೆ, ದೇವರ ಒಳಗಿರುವಂಥ ಭಂಡಾರ, ಸತ್ಯತೆ ಪವಿತ್ರಾತ್ಮ ಮಾತ್ರ ಪ್ರಕಟಿಸಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಸಾರುವವರು ತುಂಬ ಜನ ಇದ್ದಾರೆ, ಸಾರ್ತಾರೆ. ಇವತ್ತು ಇನ್ನೊಂದು ವಿಷಯ ಹೇಳ್ತೇನೆ, ಯೂಟ್ಯೂಬ್ಗಳಲ್ಲೇ ಹೆಚ್ಚು ಸಮಯ ಕಳೆಯುವವರು ಎಷ್ಟೋ ಜನ ಕನ್ಫ್ಯೂಸ್ಗೆ ಒಳಗಾಗಿದ್ದಾರೆ. ನನಗೆ ಬಂದು ಕೆಲವರು ಹೇಳಿದರು, ನಾನು ಹೇಳಿದೆ, ನೀವು ಯೂಟ್ಯೂಬಲ್ಲಿ ಓಕೆ, ನಿಮಗೆ ಪ್ರೇರೇಪಣೆ ಇದ್ದರೆ ನೋಡಿ, ನಾನು ನೋಡಬಾರ್ದು ಹೇಳೋದಿಲ್ಲ. ಬಟ್ ಕನ್ಫ್ಯೂಷನ್ಗೆ ಒಳಗಾಗುವ ಸಾಧ್ಯತೆಗಳುಂಟು. ನಿಮ್ಗೆ ಗೊತ್ತುಂಟ, ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು. ಗೂಗಲಲ್ಲಿ ಎಷ್ಟು ಜನರದ್ದು ಬರಹ ಇದೆ. ಜೆಹೋ ವಿಟ್ನೆಸ್ ಅವರದ್ದು ಬರಹ ಇದೆ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅವರದ್ದು ಬರಹ ಇದೆ. ಬೇರೆ 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 ಕಲ್ಟ್ ಟೀಚಿಂಗ್ನ ಬರಹಗಳಿದೆ. ನಾವೆಂತ ನೋಡೋದು, ನಮಗೆ ಅನಿಸಕ್ಕೆ ಇಲ್ಲಿ ಹೀಗೆ ಬರೆದಿದೆ, ಅಲ್ಲಿ ಹೇಗೆ ಬರೆದಿದೆ. ಅದು ಯಾರು ಬರೆದದ್ದು, ಯಾವ ಮಿಷನ್ ಬರೆದದ್ದು, ಅವರ ಫೈತ್ ಏನು, ಅವರ ನಂಬಿಕೆ ಏನು ನೋಡೋದಿಲ್ಲ. ಇನ್ನೊಂದು, ಯೂಟ್ಯೂಬ್ಗಳಲ್ಲಿ ಪ್ರಸಾರವಾಗುವಂಥ ಟೀಚಿಂಗ್ಸ್ಗಳಿರ್ಬೋದು, ಅವರ ಮೂಲ ಏನು, ಅವನ ಬೋಧನೆ ಏನು, ಅವು ಎಲ್ಲಿ ಏನು, ಅವನ ಜೀವಿತ ಏನು, ಅವನ ಸಾಕ್ಷಿ ಏನು. ನಾವೇನು ಮಾಡ್ತೇವೆ, ಎಲ್ಲ ಪ್ರಸಂಗ, ಎಲ್ಲ ದೇವರ ವಾಕ್ಯ ಎಂಬುದಾಗಿ ಅದನ್ನು ನೋಡ್ತೇವೆ, ಇದನ್ನು ನೋಡ್ತೇವೆ. ನಾನು ನೋಡಬಾರ್ದು ಎಂಬುದಾಗಿ ಹೇಳೋದಿಲ್ಲ. ಪ್ರೇರೇಪಣೆ ಉಂಟಾ? ಪರಿಶುದ್ಧಾತ್ಮನ ಪ್ರೇರೇಪಿಸ್ತಾನ? ನೀವು ವಿಧೇಯರಾಗಿರಿ, ಅಥವಾ ನಾನು ಸಹ ನೋಡ್ತೇನೆ. ಹಾಗೆನಿಸ್ಬೇಡ್ರಿ, ನಾನು ನೋಡುವುದಕ್ಕಿದ್ದಲ್ಲ. ದೇವರಲ್ಲಿ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾನೆ, ಸ್ಥಾನವನ್ನು ಕೊಟ್ಟಿದ್ದಾನೆ.
ಸಭೆಯನ್ನು ಅಲ್ಲಲ್ಲಿ ಜೋಪಾನ ಮಾಡಿಕೊಂಡು ನಡೆಸುವಂಥ ಜವಾಬ್ದಾರಿ ನನ್ನದು. ಕೆಲವರು ಹೇಳಿದರು, ಮೊನ್ನೆ ಒಂದು ಫ್ಯಾಮಿಲಿ ಬಂದಿತ್ತು, ಇನ್ಸ್ಟಂಟಾಗಿ ಅವಸರವಾಗಿ ಬ್ಯಾಪ್ಟಿಸಮ್ ತಕ್ಕೊಂಡು ಹೋದರು. ಆಗ ತಾಯಿ ಮಗಳಿಗೆ ಹೇಳೋದು, ಬೇರೆ ಬೇರೆ ಎಲ್ಲ ನೋಡೋದು ಬಂದ್ ಮಾಡು, ಇಷ್ಟು ಸಮಯದಲ್ಲಿ ನೋಡಿ ಸಾಕಾಯ್ತಲ್ಲ, ಕನ್ಫ್ಯೂಸ್ ಆಯ್ತಲ್ಲ, ಇನ್ನು ನೀನು ಯಾರ ಮೂಲಕ ಬ್ಯಾಪ್ಟಿಸಮ್ ತಕ್ಕೊಂಡಿದ್ಯೋ ಅದನ್ನೇ ಫಾಲೋ ಮಾಡು. ನಾನು ಹೇಳಿದಲ್ಲ, ಅವರು ಹೇಳಿದ್ದು, ಅವರ ಬಾಯಲ್ಲಿ ಬಂದದ್ದು. ಕನ್ಫ್ಯೂಷನ್ ಆಯ್ತಲ್ಲ. ಹೌದು, ಕೆಲವು ಸರಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಜೆಹೋ ವಿಟ್ನೆಸ್ನವರ ಬೋಧನೆಗಳನ್ನು ನೀವು ನೋಡ್ತಾ ಇರ್ತೀರ. ನಾನು ನೋಡುವ, ನೀವು ಒಂದು ವೇಳೆ ನೋಡೋದಾದರೆ ಅದು ಯಾರ ಬೋಧನೆ ನೋಡಿ. ಸೆವೆಂತ್ ಡೇ ಅಡ್ವೆಂಟಿಸ್ಟು, ಬ್ರದರನ್ನು, ಬ್ಯಾಪ್ಟಿಸ್ಟು, ಇನ್ನೊಂದು ಒಂದು ಬೋಧನೆ ಹೀಗೆ ಹೇಳ್ತದೆ, ಇನ್ನೊಂದು ಬೋಧನೆ ಅದು ಮಾಡಬಾರ್ದು ಹೇಳ್ತದೆ. ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಅದಕ್ಕೆ ಬೆಸ್ಟ್ ಥಿಂಗ್ ನಾನೊಂದು ಆಲೋಚಿಸಿಕೊಂಡದ್ದೇನೆಂದರೆ, ಬೈಬಲ್ನಲ್ಲಿ ನಾವು ಸಮಯ ಕಳೆದು ಏನಾದರೂ ಕೇಳಿದರೆ ಒಂದು ವೇಳೆ ಅದನ್ನಲ್ಲಿ ಇಟ್ಟುಕೊಂಡು ಅದನ್ನು ತಿರಸ್ಕರಿಸುವುದು ಅಲ್ಲ, ಅದನ್ನು ಸ್ವೀಕರಿಸುವುದು ಅಲ್ಲ, ಇಟ್ಟುಕೊಂಡು ನಮ್ಮನ್ನು ಸಕಲ ವಿಧವಾಗಿ ಸತ್ಯಕ್ಕೆ ಸೇರಿಸುವಂಥ ಪರಿಶುದ್ಧಾತ್ಮನ ಹೆಲ್ಪ್ ಕೇಳಿ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ. ಅದರರ್ಥ ದೇವಸೇವಕರನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇರಲ್ಲ ನಾನು. ಯಾರೇ ಸೇವಕರು ಬರಲಿ ನೋಡಿ, ಬೈಬಲಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಒಂದು ಸಭೆ ಇದನ್ನು ಮಾಡಿದೆ. ಯಾವ ಸಭೆ? ಬೇರೆಯೋ ಸಭೆ. ಎಲ್ಲಿದೆ ಅಪೊಸ್ತಲರ ಕೃತ್ಯ 11 ನೋಡಿ, 11 ಅಂತ ನೋಡಿ. ಸರಿ, 17 ಅವರು ಕರೆಕ್ಟ್. 17ನೇ ಅಧ್ಯಾಯ 10. ಬೆರೋಯ ಊರಿನವರು ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿದ್ದು, ಥೆಸಲೋನಿಕದವರು ಅಲ್ಲಿಯೂ ಬಂದು ಜನರನ್ನು ರೇಗಿಸಿದ್ದರಿಂದ ಪೌಲನು ಅಥೇನೆ ಪಟ್ಟಣಕ್ಕೆ ಹೊರಟು ಹೋದದ್ದು. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೆಯೋಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡ್ರಿ, ಇಲ್ಲಿ ಏನು ಬರ್ತದೆ ಅಂದರೆ, ಯಾರು ಸಾರಿದ್ದೇವರಿಗೆ? ಅಪೊಸ್ತಲರು, ಪೌಲನೇ. ಆದರೆ ಆ ಸಭೆಯವರು ಏನು ಮಾಡಿದ್ರು? ಅಪೊಸ್ತಲರು ಅಂದರೆ ಅವರು ಕಡಿಮೆ ಅವರ ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ಏನು ಮಾಡಿದ್ರು? ಎಲ್ಲಿಗೆ ಹೋದ್ರಿ? ಚೇಂಜ್ ಆಯ್ತದ್ದು. ದೇವರ ವಾಕ್ಯವನ್ನು 17 ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇವನು ಹೇಳುವ ಮಾತು 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 10ನೇ ವಚನದಿಂದ 17:10. ಓಕೆ, ಕಂಪ್ಯೂಟರ್ ಸ್ವಲ್ಪ ಅದು ಸ್ಲೋ ಇದೆ. ಓಕೆ, ಅವ್ರು ಏನು ಮಾಡ್ತಾಯಿದ್ರು? ಅಪೊಸ್ತಲರು ಹೇಳುವ ಮಾತನ್ನೇ ಅವರು ಕೇಳಿ ಏನು ಮಾಡ್ತಾಯಿದ್ರು? ಮನೆಗೆ ಹೋಗಿ ಇವರು ಹೇಳುವ ಮಾತು ಕೇಳಿ ಡಿಸ್ಟರ್ಬ್ ಆಗಬೇಡ್ರಿ. ಯಾಕಂದರೆ ನೋಡ್ರಿ, ಸ್ಪಿರಿಟ್ ಲೀಡಿಂಗಲ್ಲಿ ಮಾತಾಡೋಕೆ ಒಂದು ಅನಾಯಿಂಟಿಂಗ್ ಮೂವ್ ಆಗ್ತಾ ಇರ್ತದೆ. ಹಾಲಲ್ಲೂಯ. ಓಕೆ, ಕೇಳ್ರಿ. ಅನಾಯಿಂಟಿಂಗ್ ವಿಲ್ ಟೀಚ್ ಯು ಅಂತ ಬರ್ದಿದೆ. ಅಭಿಷೇಕ ಬೋಧಿಸ. ಅದರ ಅರ್ಥ ಎಂತ? ಅನಾಯಿಂಟಿಂಗ್ ಹೇಗೆ ಟೀಚ್ ಮಾಡೋದು ಮಾರೆ? ಅದರ ಅರ್ಥ ಪವಿತ್ರಾತ್ಮನು ನಿಮಗೆ ಏನು ಮಾಡ್ತಾನೆ? ಉಪದೇಶಿಸ್ತಾನೆ. ಪವಿತ್ರಾತ್ಮನು ನಮ್ಮನ್ನು ಶಕ್ತಿನ ತುಂಬಿಸೋದಕ್ಕೆ ಅನಾಯಿಂಟಿಂಗ್ ಅಂತ ಹೇಳೋದು. ಅದೇ ಪವಿತ್ರಾತ್ಮನು ಉಪದೇಶಿಸುವಾಗ ನಾವು ಶಕ್ತಿನ ತುಂಬುತ್ತೇವೆ. ಒಂದು ಡೈರೆಕ್ಟ್ ಆಗಿ ಗಾಸ್ಪಲ್ ಶೇರಿಂಗ್ಗೋಸ್ಕರ ಸೂಪರ್ ನ್ಯಾಚುರಲ್ ಪವರಿಂದ ನಾವು ತುಂಬಲ್ಪಡೋದು. ಇನ್ನೊಂದು ವಾಕ್ಯ ಪರಿಶುದ್ಧಾತ್ಮ
ಆತ್ಮನು ಚಲಿಸಿ ವಾಕ್ಯದ ಪ್ರಕಟಣೆಗಳನ್ನು ಕೊಡುವಾಗ ಆ ವಾಕ್ಯದ ಮೂಲಕ ನಾವು ಶಕ್ತಿಯಿಂದ ತುಂಬಲ್ಪಡುವುದು. ಅದನ್ನ ನೋಡ್ರಿ, ಮೂವಿಂಗ್ ಇದೆ, ಡಿಸ್ಟರ್ಬ್ ಆಗಬೇಡ್ರಿ. ಹಲ್ಲೆಲೂಯಾ. ಅದು ಒಂದು ತಪ್ಪಿ ಹೋದರೆ ಮತ್ತೆ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆ ಒಂದು ವಾತಾವರಣ ತಪ್ಪಿದ್ರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಾನು ನೋಡ್ತಾ ಇದ್ದೇನೆ, ಥ್ಯಾಂಕ್ ಯು ಜೀಸಸ್, ಒಂದು ಕವರಿಂಗ್ ಬಂದು ನಮ್ಮನ್ನು ಕವರ್ ಮಾಡಿದೆ. ಅದರ ನಿಮಿತ್ತ ನಿಮಗೆ ಕೇಳಲಿಕ್ಕೆ ಆಗ್ತಾ ಉಂಟು. ಹಲ್ಲೆಲೂಯಾ. ಓಕೆ, ಅಪೊಸ್ತಲರು ಟೀಚ್ ಮಾಡ್ತಾ ಇದ್ದಾಗಲೂ ಕೂಡ ಅವರು ಹೀಗೆ ಮಾಡಲಿಲ್ಲ. ಏನು ಮಾಡಲಿಲ್ಲ? ಇವರ ಕೈಯಲ್ಲಿ ಬಹಳ ಅದ್ಭುತ ನಡೆದಿದೆ, ಇವರ ಮಾತು ಏನು, ಓ ಇವರೇ ಸರ್ವ. ನೋ 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 ಚರ್ಚ್, ನಾನು ಒಂದು ವಿಷಯ ಹೇಳ್ತೇನೆ, ಮ್ಯಾನ್ ಪ್ರೈಸ್ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ಸೇವಕರುಗಳ ಯಾರಂತೆ ಅವರು, ಅವರ ಮೂಲಕ ಅದ್ಭುತ ಆಗ್ತಾ ಇರ್ಬೋದು, ಅವರ ಮೂಲಕ ಮಹತ್ಕಾರ್ಯಗಳು ನಡೀತಾ ಇರ್ಬೋದು. ನೋಡ್ರಿ, ಒಂದು ತಿಳ್ಕೊಳ್ಳಿ, ಅದ್ಭುತ ಮಹತ್ಕಾರ್ಯಗಳು ನಡೆಯುತ್ತಿದ್ದ ವ್ಯಕ್ತಿಯು ದೇವರ ದೃಷ್ಟಿಯಲ್ಲಿ ಸೇಮ್ ಒಬ್ಬ ಅಂತಲ್ಲ. ಒಬ್ಬ ಯಾರ ಬಡಾ ವ್ಯಕ್ತಿ ಒಂದು ಬಟ್ಟೆಯ ಬ್ಯಾಗನ್ನು ಹಾಕಿಕೊಂಡು ವಿಲೇಜ್ಗೆ ಹೋಗಿ, ಅವನಲ್ಲಿ ಏನು ಅದ್ಭುತ ಇಲ್ಲ, ಅವನಲ್ಲಿ ಆಗುವಂಥ ಅದ್ಭುತ ಯಾವುದು ಗೊತ್ತುಂಟ? ಅವನು ಕೊಡುವಂಥ ಒಂದು ಕರಪತ್ರದ ಮೂಲಕ ದೇವರು ಮಾತಾಡಿ ಇನ್ನರ್ ಹೀಲಿಂಗ್ಸ್ಗಳಾಗ್ತದೆ. ದೇವರ ದೃಷ್ಟಿಯಲ್ಲಿ ಅವರು ಸೇಮ್, ಇವರು ಸೇಮ್, ಎಲ್ಲ ಸೇಮ್. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವರ, ಒಂದೊಂದು ರೀತಿಯ ಶೈಲಿ, ಸೇವೆಗಳದ್ದು ಬೇರೆ ಬೇರೆ ಇರ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಇಲ್ಲಿ ಬಂದು ಕೂಡ ದೇವರ ವಾಕ್ಯ ಕೇಳುವವರು ನನ್ನನ್ನಾಗಲಿ ಅಥವಾ ಇಲ್ಲಿ ಬರುವಂಥ ಇತರನಾಗಲಿ ನಾವೆಲ್ಲ ಇಂಪಾರ್ಟೆಂಟ್. ನಮ್ಮ ಮೂಲಕ ಬರುವಂಥ ವಾಕ್ಯ ಏನು? ಇದು ದೇವರ ವಾಕ್ಯ ಹೌದಾ? ಪರಿಶುದ್ಧಾತ್ಮನ ಸಹಾಯ ಕೇಳಿ ನೀವು ಕೂತ್ಕೊಳ್ಬೇಕು ದೇವರ ಸನ್ನಿಧಾನದಲ್ಲಿ. ಇದು ಹೌದಾ, ಇದು ಅಲ್ಲವಾ? ಹಲ್ಲೆಲೂಯಾ. ಅದರ ಅರ್ಥ ರೆಸ್ಪೆಕ್ಟ್ ಕೊಡಬೇಡಿ ಅಂತಲ್ಲ, ವಾಕ್ಯದಲ್ಲಿ ಬರೆದು ಯಾರಿಗೆ ಮಾನವೋ ಅವ್ರಿಗೆ ಮಾನ, ಯಾರಿಗೆ ಗೌರವ ಅವ್ರಿಗೆ ಗೌರವ ಕೊಡಬೇಕು. ಮತ್ತು ನಮ್ಮ ಮೇಲೆ ದೇವರು ಯಾರ ನಾಯಕರನ್ನಾಗಿಟ್ಟಿದ್ದಾರ ಅವರಿಗೆ ನಿಮಗಿರುವಂಥ ಎಲ್ಲದರಲ್ಲಿ ಪಾಲು ಕೊಡ್ರಿ ಎಂಬುದಾಗಿ ಬರುತ್ತೆ. ಅದರ ಅರ್ಥ ಬಿಟ್ಟು ಕೊಡಬೇಕು, ಕೇಳ್ತಾ ಇರಬೇಕು. ಆದರೆ ರಿಸೀವ್ ಮಾಡುವಂಥ ವಿಚಾರದಲ್ಲಿ ಅಥವಾ ತಿರಸ್ಕರಿಸುವಂಥ ವಿಚಾರದಲ್ಲಿ ಸ್ವಲ್ಪ ಟೈಮ್ ತಗೊಳ್ಬೇಕು. ಮನೆಯಲ್ಲಿ ಹೋಗಿ ಧ್ಯಾನ ಮಾಡಬೇಕು. ಅಪೊಸ್ತಲರು ಬೋಧಿಸ್ತಾ ಇದ್ರು ಕೂಡ, ಒಬ್ಬ ಇವರ ಮೂಲಕ ಏನು ಅದ್ಭುತ ಆಗ್ತದೆ, ಇವರೇ ನಮಗೆ ಸರ್ವ ಅಲ್ಲ, ಯೇಸುವೇ ಸರ್ವ. ಬೆರೆಯ ಸಭೆಯವರು, ಥೆಸಲೋನಿಕ ಸಭೆಯವರೇ ಒಳ್ಳೆಯವರಂತೆ, ಅದಕ್ಕಿಂತ ಉತ್ತಮ ಗುಣಗಳನ್ನು ಹೊಂದಿದವರು ಬೆರೆಯ ಸಭೆಯವರು. ಹಲ್ಲೆಲೂಯಾ. ಇವರು ಹೇಳುವ ಮಾತು ಏನು? ಇವರು ಹೇಳುವಂತ ಮಾತು ಹೌದು. ಎಷ್ಟನೇ ವಚನ ಅದು? 11. ಹೌದೋ ಏನೋ ಎಂಬುದಾಗಿ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸ್ತಿದ್ರಂತೆ. ಓಕೆ, ನಮ್ಮನ್ನು ಈ ವಾಕ್ಯ ಬರುವಾಗಲೇ ಪ್ರಶ್ನೆ ಮಾಡಿಕೊಳ್ಳೋಣ. ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕಾದ್ರೆ ನಾವು ಕೇಳಿದ್ದನ್ನು, ಒಮ್ಮೆ ಕೇಳಿದ್ದನ್ನು ಒಂದು ಸಾರಿ, ಮತ್ತೆ ಅದು ಕೇಳಿದ್ರನ್ನ ಅವು ಸಾರಿ, ಒಂದು ಸಾರಿ, ಹಾಗಲ್ಲ. ಹೋಗಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕು. ಆಗ ವಾಕ್ಯದ ಜ್ಞಾನದಿಂದ ತುಂಬುತ್ತೇವೆ, ವಾಕ್ಯ ಸಮೃದ್ಧಿಯಾಗಿ ನಮ್ಮಲ್ಲಿ ವಾಸಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಸಹಾಯಕ್ಕಾಗಿ ದೇವರಾತ್ಮನನ್ನು ದೇವರು ಕೊಟ್ಟಿದ್ದಾರೆ. ದೇವರಾತ್ಮನನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಾಕ್ಯದ ಮೂಲಕ ಏನು ಮಾಡ್ತಾನೆ? ದೇವರು ಮಾತಾಡ್ತಾನೆ. ಪರಿಶುದ್ಧಾತ್ಮನಿಂದ ನಮ್ಮ ಸಂಗಡ ಮಾತಾಡ್ತಾನೆ. ಆ ಪರಿಶುದ್ಧಾತ್ಮನು ಮಾತ್ರ ದೇವರ ನಿಜ ಸಂಗತಿ ತಿಳ್ಕೊಂಡಿರೋದು. ಯಾರು ಗೊತ್ತುಂಟ? ನಿಜ ಮರ್ಮವನ್ನು ತಿಳ್ಕೊಂಡಿರೋದು ಹೋಲಿ ಸ್ಪಿರಿಟ್ ಮಾತ್ರ. ಈಗ ಮನುಷ್ಯರಾದ ನಾವು, ನಮ್ಮಲ್ಲಿ ಹ್ಯೂಮನ್ ಸ್ಪಿರಿಟ್ ಇದೆ, ಮನುಷ್ಯ ಆತ್ಮ ಇದೆ, ಹೌದಲ್ವಾ? ನಮ್ಮಲ್ಲಿ ಮನುಷ್ಯ ಆತ್ಮ ಇದೆ. ಈಗ ಆ ಆತ್ಮಕ್ಕೆ ಗೊತ್ತುಂಟು ನಾನು ಯಾರು, ಒಳಗಿನಿಂದ ನಾನು ಏನು ಗೊತ್ತುಂಟು, ನನ್ನ ಆಲೋಚನೆ ಏನು, ನನ್ನ ಜೀವಿತ ಏನು. ಈಗ ನಿಮ್ಮಲ್ಲಿರುವಂಥ ಆತ್ಮಕ್ಕೆ ನೀವು ಯಾರಂತ ಅದಕ್ಕೆ ಕ್ಲಿಯರಾಗಿ ಗೊತ್ತುಂಟು. ನಿಮ್ಮ ಅಗಾಧವಾದಂಥ ವಿಷಯಗಳು ಎಲ್ಲ
ಎಲ್ಲದಕ್ಕೆ ಗೊತ್ತುಂಟು, ಎಲ್ಲದಕ್ಕೆ ಗೊತ್ತುಂಟು. ಅದೇ ಪ್ರಕಾರ ದೇವರ ಆಲೋಚನೆ, ದೇವರ ವಿಷಯವಾಗಿ ಪವಿತ್ರಾತ್ಮನಿಗೆ ಗೊತ್ತುಂಟು. ಹಾಗಾದರೆ ಆ ಬೆರೆಯ ಸಭೆಯವರು ಮಾಡಿದ ಹಾಗೆ ಪ್ರತಿ ಸಮಯದಲ್ಲಿ ದೇವರನ್ನೇ ಮೊರೆ ಹೋಗೋಣ. ಹಲ್ಲೆಲೂಯಾ. ಮ್ಯಾನ್ ಪ್ರೈಸ್ ಮಾಡಲಿಕ್ಕೆ ಹೋಗುವುದೇ ಬೇಡ, ಆದರೆ ಗೌರವ ಕೊಡಬೇಕಾದ್ರೆ ಗೌರವ ಕೊಡ, ರೆಸ್ಪೆಕ್ಟ್ ಮಾಡೋಣ. ನಾನು ಹೇಳ, ನಾನು ಸಭೆಯನ್ನು ಗೌರವಿಸ್ತೇನೆ. ಯಾಕೆ ಗೌರವಿಸ್ತೇನೆ ಗೊತ್ತುಂಟ? ಯಾಕೆ? ಸಭೆಯಲ್ಲಿ ದೇವರ ಒಂದು ಅಭಿಷೇಕ ಇದೆ. ವಿಶ್ವಾಸಿಗಳು ಅನಾಯಿಂಟೆಡ್ ಒನ್, ದೇವರ ಅಭಿಷೇಕ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಸೌಲ ಮತ್ತು ದಾವೀದನ ವಿಷಯದಲ್ಲಿ ನೀವು ಓದಿದ್ದೀರಿ. ನಿಜವಾಗಿಯೂ ಸೌಲನ ವಿರುದ್ಧವಾಗಿ ದಾವೀದನ ವಿರುದ್ಧವಾಗಿ ಸೌಲನು ತಪ್ಪೇ ಮಾಡ್ತಾ ಇದ್ದಾನೆ. ಅವನು ಮಾಡಿದ್ದು ಸರಿಯಲ್ಲ. ಜಲಸ್ಯ ಸ್ಪಿರಿಟ್ ಅನ್ನು ತುಂಬಿಕೊಂಡು ಜನರು ಹಾಡ್ತಾ ಇದ್ರು. ದಾವೀದನು ಗೊಲ್ಯಾತನನ್ನು ಕೊಂದ ಸಮಯದಲ್ಲಿ ಜನರೆಲ್ಲ ಹಾಡ್ತಾ ಇದ್ರು. ಅವನು ಕೊಂದು ಕತ್ತಿಡ್ಕೊಂಡು ಬರುವಾಗ ಜನರು ಹಾಡ್ತಾ ಇದ್ರು, ಏನು ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಜಯಘೋಷ ಮಾಡ್ತಾ ಇದ್ರು. ಇದನ್ನು ಕೇಳಿ ಞಮ ಆಯ್ತು ಇವನಿಗೆ. ಆ ನಂತರ ಏನಾಯ್ತು? ಆಗಲೇ ಅವ ದೇವರ ಮಾತಿಗೆ ಅವಿಧೇನಾದದ್ರಿಂದ ರಾಂಗ್ ಸ್ಪಿರಿಟ್ ಅವನನ್ನು ಅಟ್ಯಾಕ್ ಮಾಡ್ತಾ ಇತ್ತು. ಎಲ್ಲ ಮಿಸ್ಟರ್ ಆಯ್ತು, ಅಲ್ಲಿ ಗಡಿಬಿಡಿ ಆಯಿತು. ಅಸೂಹೆ ಹೆಚ್ಚಿತ್ತು, ವೈಮನಸ್ಸು ಹೆಚ್ಚಿತ್ತು. ಸ್ವಲ್ಪ ತಿಕ್ಕುವೆ ಅಂತ ಕಾಯ್ತದೆ ವೈಮನಸ್ಸು, ಅಸೂಹೆ ಜಜ್ಜಿ ಹತ್ತಿಸಿ ಬಿಡ್ಲಿಕ್ಕೆ ಕಾಯ್ತಾ ಇತ್ತು. ಈಟಿ ಎಸೆದ, ಆದರೆ ದೇವರ ಕೃಪೆಯಿಂದ ದಾವೀದ ತಪ್ಪಿಸಿದ. ಆದರೆ ಅದೇ ದಾವೀದನ ಕೈಗೆ ಸೌಲನು ಎಷ್ಟು ಸಾರಿ ಸಿಕ್ಕಿದ? 3 ಸಾರಿ ಸಿಕ್ಕಿದ. ಹೋಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನೀನು ನನ್ನ ಕೈಗೆ ಸಿಕ್ಕಿದ್ದಿ ಎಂಬುದಾಗಿ ಅವನಿಗೆ ತೋರಿಸೋದಕ್ಕಾಗಿ ಅಲ್ಲಿ ಏನಾದರೂ ಥಿಂಗ್ಸ್ ತಗೊಂಡು ಹೋಗ್ತಾ ಇದ್ದ, ಬಟ್ಟೆ ಚೂರು ತಗೊಂಡು ಹೋಗ್ತಾ ಇದ್ದ. ಮತ್ತೆ ಕೂಗಿ ಹೇಳ್ತಾ ಇದ್ದ, ನೋಡು ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ರು, ಅದು ನಾನು ನಿನ್ನನ್ನು ಮುಟ್ಟಲಿಲ್ಲ. ಯಾಕೆ ಗೊತ್ತುಂಟ? ದೇವರು ಅಭಿಷೇಕಿಸಿದವರನ್ನು ಮುಟ್ಟಬಾರದು. ಅವನು ತಪ್ಪು ಮಾಡಿದ್ರು ಕೂಡ ಅವನು ಕೊಲ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತುಂಟ? ದೇವರ ಮೇಲಣ ನಿಜವಾದ ಪ್ರೀತಿ, ದೇವರಿಗೆ ಕೊಡುವಂಥ ರೆಸ್ಪೆಕ್ಟ್ ದಾವೀದನಲ್ಲಿತ್ತು. ದೇವರಿಗೆ ಹಾನರ್ ಮಾಡ್ತಾ ಇದ್ದ. ದೇವರ ಒಂದು ಅಭಿಷೇಕ ಅವನಲ್ಲಿ ಇತ್ತು ಎನ್ನುವುದಕ್ಕಾಗಿ ಅವನ ಆ ಥರನ ಕೊಲ್ಲಿಕ್ಕೆ ಹೋಗಲಿಲ್ಲ. ಯಾರು ಕೊಂದೋ ಅವನಿಗೆ ಪ್ರತಿಫಲ ಕೊಟ್ಟ. ಹೌದಲ್ವಾ? ಸೌಲನನ್ನು ಮುಟ್ಲಿಕ್ಕೆ ಮುಟ್ಲಿಕ್ಕೇನೆ ಹೋಗಲಿಲ್ಲ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ನಾವು ರೆಸ್ಪೆಕ್ಟ್ ಕೊಡಬೇಕಾದಲ್ಲಿ ಕೊಡಬೇಕು, ಆದರೆ ಮ್ಯಾನ್ ಪ್ರೈಸ್ ಮಾಡಬಾರ್ದು. ಕ್ರಿಸ್ತನ ಸ್ಥಾನದಲ್ಲಿ ಯಾವುದೇ ಸೇವಕರುಗಳನ್ನು, ದೇವ ಜನರುಗಳನ್ನು ಕುಳಿತುಕೊಳ್ಳಿಕ್ಕೆ ಹೋಗುವರು. ಅಲ್ಲೇ ನಮ್ಮ ಪತನ ಸ್ಟಾರ್ಟ್ ಆಗ್ತದೆ, ನಮ್ಮ ಇಳಿಮುಖ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೋಡ್ರಿ, ಈ ಆದಿ ಭಕ್ತ ಕ್ರೈಸ್ತ ಸಭೆ ಎಲ್ಲಿ ವಾಕ್ಯಗಳನ್ನು ಸಾರುವಂಥ ಅನೇಕ ಬೋಧಕರುಗಳಿದ್ರು ಅಲ್ವಾ, ಅನೇಕ ಪ್ರೀಚರ್ಗಳಿದ್ರು. ನೋಡ್ರಿ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ನೋಡುವಾಗ ಅಲ್ಲಿ ಕೂಡ ಎಂತ ಇತ್ತು ಗೊತ್ತುಂಟು? ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ಆದ. ಅವರು ಮಾಡಬೇಕಿತ್ತೇನಿತ್ತು? ಅಪೋಸ್ತಲರ ಬೋಧನೆ ಕೇಳಬೇಕು, ಮನೆಗೆ ಬಂದು ಶಾಸ್ತ್ರ ಗ್ರಂಥಗಳನ್ನು ಇದು ಮಾಡಬೇಕು. ಅದು ಬಿಟ್ಟು ಮ್ಯಾನ್ ಪ್ರೈಸ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ಸ್ಥಾನದಲ್ಲಿ ಅವರನ್ನು ಕುಳ್ಳಿರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು. ನೋಡ್ರಿ, 1ನೇ ಅಧ್ಯಾಯ ಸರಿಸುಮಾರು ಒಂದು 10ರಿಂದ 17ನೇ ವಚನವರೆಗೆ ನಾವು ಓದೋಣ. 10ರಿಂದ 17ನೇ ವಚನ ಒಮ್ಮೆ ಓದೋಣ. ಯಾರಾದ್ರೂ ಒಬ್ರು ಓದಿ ಕ್ಲೀನ್ ಆಗಿ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂಬುದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು ಇಲ್ಲವೇ, ನಾನು ಅಪೊಲ್ಲಸನವನು, ಅಥವಾ ನಾನು ಕೇಫನವನು ಇಲ್ಲವೇ,
ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನೋ ಕ್ರಿಸ್ತನು ಇಬ್ಬಾಗವಾಗಿದ್ದಾನೋ. ಅದಕ್ಕೆ ಹಿಂದಿನ ವಚನ ಯಾರವರಂತ ಹೇಳ್ತಾ ಇದ್ರಂತೆ. ಹಿಂದಿನ ವಚನ ಸ್ವಲ್ಪ ಹಿಂದೆ ತಗೊಂಡೋಗಿ. ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು. ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನ. ಒಂದೇ ಸಭೆಯಲ್ಲಿ, ಒಂದು ಸಭೆಯಲ್ಲಿದ್ದಾರೆ, ಆದರೆ ಮನಸ್ಸು ವ್ಯಕ್ತಿಗಳ ಮೇಲೆ ಹೋಗಿದೆ. ಈಗ ಬೇರೆ ಬೇರೆ ಅಲ್ಲಿ ಸಮಸ್ಯೆ ಬರೋದು. ಒಬ್ಬ ಹೇಳೋದು ನಾನು ಪೌಲನವನು, ಮತ್ತೊಬ್ಬ ಹೇಳೋದು ನಾನು ಅಪೊಲ್ಲೋಸನವನು, ಅಥವಾ ನಾನು ಕೆಫ ಅಂದರೆ ಯಾರು, ಪೇತ್ರನವನು, ಇಲ್ಲವೇ ನಾನು ಕ್ರಿಸ್ತನವನು. ಇನ್ನೊಂದು ಗ್ರೂಪ್ ಇತ್ತಂತೆ, ಎಂಗಲ್ ಕ್ರಿಸ್ತನಾಗಲು. ಓಕೆ, ಅದು ಹೇಳಿಕೊಳ್ಳುವಂಥದ್ದಲ್ಲ, ಅದು ರೈಟೇ. ಆದರೆ ಈ ಮೂರು ಗ್ರೂಪ್ಗಳ ಮಧ್ಯೆ ಇದೊಂದು ಸೇರಿದರೆ ಅದೊಂಥರ ಏನಾಗ್ತದೆ, ಡಿವಿಷನೇ ಆಗುವಂಥದ್ದು. ಇನ್ನೊಂದು ವಾಕ್ಯ ಹೇಳಿಕೊಳ್ಳುತ್ತಾನಂತೆ. ಮುಂದಿನ ವಚನ 13ನೇ ವಚನ ಓದಿ. ಕ್ರಿಸ್ತನು ವಿಭಾಗವಾಗಿದ್ದಾನೋ, ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನು. ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ. ಪೌಲನ ಹೆಸರಿನಲ್ಲಿ ಅವನ ಕುರಿತಾಗಿ ಹೇಳೋದು. ಕೆಲವರು ಅವನ ಅನುಯಾಯಿಗಳು. ಈ ದಿನಗಳಲ್ಲಿ ಕೂಡ ಒಂದು ತಿಳ್ಕೊಳ್ಳಿ, ಅನ್ಯಾಯಿಗಳಾಗಿ ನಾವು ಹೋಗಬಾರ್ದು. ಫ್ಯಾನ್ ನೀವು ನೋಡಿದ್ರೆ ಈ ಇದರಲ್ಲಿ ಫೇಸ್ಬುಕ್ಕಲ್ಲಿ ಈಗ ನಾನು ನಿಮ್ಮದು ಯಾವುದೋ ಬರ್ತದೆ, ನಾನು ತುಂಬ ಸಾರಿ ನೋಡಿದರೆ ಫ್ಯಾನ್ ಅಂತ ಬರ್ತದೆ, ಟಾಪ್ ಫ್ಯಾನ್ ಅಂತ ಅಲ್ವಾ. ತುಂಬ ಸಾರಿ ನೋಡಿದ್ರೆ ಟಾಪ್ ಫ್ಯಾನ್ ಅಂತ, ಈ ವ್ಯಕ್ತಿ ಟಾಪ್ ಫ್ಯಾನ್, ತುಂಬ ಸಾರಿ ನೋಡ್ತಾ ಇದ್ದಾನಂತ. ಹಾಗೆ ಇಲ್ಲಿ ಬರೆದಿದೆ ನೋಡ್ರಿ, ಏನು ಬರೆದಿದೆ? ನಾವು ಯಾರ ಅನುಯಾಯಿಗಳು? ಕ್ರಿಸ್ತನ ಅನುಯಾಯಿಗಳು. ನಮಗೆ ಭೂಲೋಕದಲ್ಲಿ ಎಲ್ಲ ಸೇವಕರುಗಳು, ಎಲ್ಲ ದೇವಜನರು ನಮಗೆ ಒಂದೇ. ನಮ್ಮಲ್ಲಿ ಭೇದಗಳು ಇರಬಾರದು. ನಿಮ್ಮಲ್ಲಿ ಕ್ರಿಸ್ಪನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಿಲ್ಲ. ಹೋಯ್ತು. ದೀಕ್ಷಾ ಸ್ನಾನ ಮಾಡಿಸಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೆಂದು ಯಾರೂ ಹೇಳಲಾಗದು. ಯಾರು ಇಲ್ಲಿ ನೋಡಿ, ಕ್ರಿಸ್ತನನ್ನು ತೋರಿಸ್ತಾ ಇದ್ದಾನೆ. ನೀನು ಒಬ್ಬೊಬ್ಬ ಬೋಧಕರನ್ನು ಹಿಡಿದುಕೊಂಡು ನಿಮಗೆ ಒಬ್ಬೊಬ್ಬರು ಇಷ್ಟವಾಗಿರುವಾಗ ನೀವು ಜಗಳ ಮಾಡುವವರಾಗಿದ್ದೀರಿ, ನೀವು ಭೇದ ಮಾಡುವವರಾಗಿದ್ದೀರಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಸೀದಾ ನೇರವಾಗಿ ಅದೇ 1ನೇ ಕೊರಿಂಥದಲ್ಲಿ 3ನೇ ಅಧ್ಯಾಯದ 5ನೇ ವಚನದಿಂದ 1 ಕೊರಿಂಥ್ಯ 3, 5, 6, 9ನೇ ವಚನ. ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರು ಸೇವಕರು, ಅವರ ಮುಖಾಂತರವು ನೀವು ಕ್ರಿಸ್ತನನ್ನು ನಂಬುವರಾಗಿದ್ದೀರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಅರ್ಥ ಆಯ್ತಾ? ನಾನು ಸಸ್ಯನು ನೆಟ್ಟೆನು, ಅದಕ್ಕಿಂತ ಹಿಂದೆ ಏನು ಹೇಳಿತ್ತು? ಅವ್ರು ಯಾರಂತೆ? ಅವರೆಲ್ಲ ಅವರು ಕ್ರಿಸ್ತನಲ್ಲ. ಇಡೀ ಭೂಲೋಕದ ಜನರಿಗೋಸ್ಕರ ಪ್ರಾಣ ಕೊಟ್ಟದ್ದು ಕ್ರಿಸ್ತನು. ಅವರು ಕ್ರಿಸ್ತನ ಸೇವಕರು, ಅವರು ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಒಬ್ಬೊಬ್ಬರಿಗೆ ಕೃಪಾವರ ಅಂತ ಕೊಟ್ಟಿದ್ದಾನ, ಅದರ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಇಲ್ಲೊಂದು ಲಿಂಕ್ ತೋರಿಸ್ತಾನೆ ನೋಡಿ. ನಾನು ಸಸ್ಯನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಮುಖ್ಯಸ್ಥನು ಯಾರಂತೆ? ಬೆಳೆಸುತ್ತಾ ಬಂದವನು ದೇವರು. ಇಲ್ಲಿ ಲಿಂಕ್ ನೋಡಿ, ಒಬ್ಬ ಸಸಿ ನಡುದು, ಒಬ್ಬ ನೀರು ಹಾಕೋದು. ನೋಡಿ, ದೇವರು ಒಬ್ಬನನ್ನು ಸೇವೆಗೆ ಕರೆದಾಗ ಬೇರೆ ಬೇರೆ ವರ, ಬೇರೆ ಬೇರೆ ಸೇವೆ, ಬೇರೆ ಬೇರೆ ಗಿಫ್ಟ್ಗಳನ್ನು ಕೊಟ್ಟು, ವರ ಗಿಫ್ಟ್ ಸೇಮ್, ಬೇರೆ ಬೇರೆ ಸೇವೆಗಳನ್ನು ಕೊಟ್ಟು ಕಳಿಸಿರ್ತಾನೆ. ಆದರೆ ಅವರಿಗೆ ಒಬ್ಬರಿಗೊಬ್ಬರು ಲಿಂಕ್ ಉಂಟು. ಈ ಸಭೆಯಲ್ಲಿ ನಾನು ಬೇರೆ ಬೇರೆ ಸೇವಕರುಗಳನ್ನು ಉಪಯೋಗಿಸ್ತಿರುವಂಥ ಉದ್ದೇಶ ಏನು ಗೊತ್ತಾ? 5 ಫೋಲ್ಡ್ ಕಾಲಿಂಗ್ ಫುಲ್ಫಿಲ್ ಆಗಬೇಕು. 5 ಸೇವಕರೆಯ ಪ್ರಾಫಿಟ್ ಸಭೆಗೆ ಸಿಗಬೇಕನ್ನುವಂಥ ಉದ್ದೇಶದಿಂದ ನಾನು ಈ ಸ್ಥಳವನ್ನು ಬೇರೆ ಸೇವಕರಿಗೆ ಕೂಡ ಬಿಟ್ಟು ಕೊಡ್ತೇನೆ. ನಾನು ಒಬ್ಬನೇ ಮಾತಾಡೋದಿಲ್ಲ. ಯಾಕೆ ಗೊತ್ತುಂಟ? ಲಿಂಕ್ ಇದೆ. ನಾನು
ಗಿಡ ನೆಟ್ಟನು, ಅವನು ನೀರು ಹೊಯ್ದನು. ಆದರೆ ಎಂತ ಲಿಂಕ್ ಇದ್ರು ಕೂಡ ಪ್ರಮುಖರಲ್ಲಿ ಪ್ರಮುಖನು ದೇವರೇ. ಹಾಗಾದ್ರೆ ಎಲ್ಲ ಮಹಿಮೆ ಯಾರಿಗೆ ಹೋಗಬೇಕು? ದೇವರಿಗೆ ಹೋಗ್ಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯಗಳನ್ನ ಮುಂದೆ ಮುಂದೆ ಕೂಡ ಧ್ಯಾನ ಮಾಡುತ್ತಾ ನಾವು ಹೋಗೋಣ. ಈಗ ಒಂದು ವಾರ ನಂತರ ಪುನಃ ಸಭೆಯಾಗಿ ನಾವು ಸೇರಿ ಬರ್ಲಿಕ್ಕಿದ್ದೇವೆ. ಮೆಡಿಟೇಟ್ ಮಾಡೋಣ. ನಾವು ನೋಡುತ್ತಾ ಬಂದೆವು. ನಾವು ರಕ್ಷಣೆ ಹೊಂದುದು ಮಾತ್ರವಲ್ಲ, ಸತ್ಯದ ಜ್ಞಾನಕ್ಕೆ ಸೇರಬೇಕಾಗಿದೆ. ದಿನದಿಂದ ದಿನಕ್ಕೆ ಸತ್ಯದ ಜ್ಞಾನಕ್ಕೆ ಸೇರಬೇಕಾಗಿದೆ. ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕಾಗಿದೆ. ಅದು ಕಾರ್ಯ ಮಾಡಬೇಕಾಗಿದೆ. ಅದರ ಕ್ರಿಯೆಯಲ್ಲಿ ನಾವು ಕಾಣಬೇಕಾಗಿದೆ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಯಾರಿಂದ ಕೇಳುವಾಗ ಮನೆಗೆ ಹೋಗಿ ಸತ್ಯವೇದನ್ನು ಓಪನ್ ಮಾಡಬೇಕಾಗಿದೆ. ಅದರ ಹೊರತು ಕೆಲವು ರೀತಿಯ ಗಿಫ್ಟ್ ಕೆಲವರಲ್ಲಿರುವಾಗ ಅವನೇ ಮುಖ್ಯ, ಇವನೇ ಅಂತ ಇದ್ದಾನೆ. ನೋ, ಅನಾಯಿಂಟಿಂಗ್ ಇದೆ. ದೇವ ಸಭೆಯ ಮೇಲೆ ಹೇಗೆ ಅನಾಯಿಂಟಿಂಗ್ ಇದೆಯೋ, ದೇವ ಸೇವಕರ ಮೇಲೆ ಅವರ ಕರೆಗೆ ತಕ್ಕಂತೆ ವರಗಳು ಮತ್ತು ಅಭಿಷೇಕ ಕೂಡ ಇದೆ. ಎಲ್ಲರನ್ನು ಹಾನರ್ ಮಾಡುವಂಥದ್ದು ನಮ್ಮ ಕರ್ತವ್ಯ, ಆದರೆ ಪ್ರೈಸ್ ಮಾಡುವಂಥದ್ದು ಕರ್ತವ್ಯ ಅಲ್ಲ. ಅವರನ್ನು ಸ್ತುತಿಸುವಂಥದ್ದು ಕರ್ತವ್ಯ ಅಲ್ಲ. ಅವರನ್ನು ಹೊಗಳುವಂಥದ್ದು ಕರ್ತವ್ಯ ಅಲ್ಲ. ಎಲ್ಲ ಸ್ತುತಿ ಘನ ಮಾನಕ್ಕೆ ಪ್ರಮುಖನ ಯಾರು? ಜೀಸಸ್ ಕ್ರೈಸ್ಟ್. ನಿಮ್ಮಲ್ಲಿರುವ ಆತನು, ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸ್ತಾ ಬರುತ್ತಿರುವ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಾನು ದೇವರಾತ್ಮನಿಂದ ಪ್ರೇರಿತನಾಗಿ ಹೇಳ್ತಾ ಇದ್ದೇನೆ, ಸಭೆ ಇದ್ದ ಹಾಗೆ ಇರೋದಿಲ್ಲ. ಈ ಸೇವೆಯ ವಿಷನ್ ಅನ್ನು ಗುರುತಿಸಿಕೊಂಡು ನೀವು ಕನೆಕ್ಟ್ ಆಗಿದ್ದೀರಿ. ದೇವರನ್ನು ಹಾನರ್ ಮಾಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಹಾನರ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸದ್ಯದಲ್ಲೇ ನಿಮ್ಮ ಜೀವಿತದಲ್ಲಿ ಮಹತ್ತರವಾದಂಥ ಸದುತ್ತರಗಳನ್ನು ನೀವು ಕಾಣ್ತೀರಿ. ಹಲ್ಲೆಲೂಯಾ. ಆತನಿಗಾಗಿ ನೀವು ಒಂದು ಸಭೆಯಲ್ಲಿ ಕನೆಕ್ಟ್ ಆಗಿದ್ದುಕೊಂಡು ದೇವರ ಆತ್ಮನ ಸಹಾಯವನ್ನೇ ಕೇಳಿಕೊಂಡು ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆಯುತ್ತಾ, ಯಾರಿಗೆ ಗೌರವ ಅವರಿಗೆ ಗೌರವ ಕೊಡುತ್ತಾ, ಯಾರನ್ನು ಹೊಗಳಬೇಕೋ ಅವರನ್ನು ಹೊಗಳುತ್ತಾ ನೀವು ಮುಂದೆ ಹೋಗ್ತಾ ಇರುವಾಗ ಇನ್ನಷ್ಟು ಮಹಿಮೆಯಾದ ಕಾರ್ಯವನ್ನು ಕಾಣ್ತೀರಿ. ಹಲ್ಲೆಲೂಯಾ. ಆದ್ದರಿಂದ ಯಾವುದರಲ್ಲಿ ನಮ್ಮ ಸಮಯ ವೇಸ್ಟ್ ಆಗ್ತಾ ಇದೆಯೋ ಅದನ್ನು ಕಟಪ್ ಮಾಡೋಣ. ಸಮಯ ದೇವರಲ್ಲಿ, ದೇವರ ವಾಕ್ಯದ ಜ್ಞಾನದಲ್ಲಿ, ದೇವರ ಜ್ಞಾನದಲ್ಲಿ ಮತ್ತು ದೇವರ ವಾಕ್ಯದ ಜ್ಞಾನದಲ್ಲಿ ತುಂಬುವುದಕ್ಕೆ ಹೆಚ್ಚು ಸಮಯ ಕೊಡೋಣ. ದೇವರು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದೆ ಅಲ್ಲ, ಆ ಸಹೋದರಿ, ನಾನು ಪ್ರಸಂಗ ಸ್ಟಾರ್ಟ್ ಮಾಡುವಾಗ ಹೇಳಿದೆ, ಆ ಸಹೋದರಿ ಹೇಳಿದ್ದು ನನಗೆಲ್ಲ ಅವರ ಜೀವಿತದಲ್ಲಿ ದೊಡ್ಡ ಒಂದು ವೇರಿಯೇಷನ್ ನಡೆದು ಹೋಗಿದೆ. ಅದರ ಮಧ್ಯದಲ್ಲಿ ಕೂಡ ಇನ್ನು ಮುಂದಿನ ಜೀವಿತಕ್ಕೆ ನಾನು ನನ್ನ ದೇವರಲ್ಲೇ ವಿಶ್ವಾಸದಲ್ಲಿದ್ದೆ. ನನ್ನ ದೇವರನ್ನೇ ನೋಡ್ತಾ ಇದ್ದೆ, ನನ್ನ ದೇವರನ್ನೇ ನಾನು ಮುಂದಿಟ್ಟಿದ್ದೆ. ನಾನು ಅವರಲ್ಲೇ, ಹಲ್ಲೆಲೂಯಾ, ಅವರು ಹೇಳಿದ ಮಾತಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಹಾಗೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಪರಿಸ್ಥಿತಿಗಳಲ್ಲಿ ಕೂಡ ಆ ಪರಿಸ್ಥಿತಿಗಳ ಒಳಗೆ ನಡೆಸುವಂಥ ನಮ್ಮ ದೇವರು, ಆತ ನಮ್ಮ ತಂದೆಯಾಗಿದ್ದಾನೆ. ಆತ ನನ್ನಲ್ಲಿ ನಿಮ್ಮಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಸಾಕ್ಷಿಗಳಾಗಿ, ಕ್ರಿಸ್ತನ ಬೆಳಕುಗಳಾಗಿ ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಮುಂದುವರಿತಾ ಹೋಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳಿದ ಮನೆಗೆ ಹೋಗಿ ಇದು ಹೌದಾ ಅಲ್ವಾ ಅಂತ ನೋಡ್ರಿ. ಇನ್ನಷ್ಟು ಪ್ರಕಟಣೆಗಳು ನೀವು ಹೊಂದ್ತೀರಿ. ನಾವು ಎದ್ದು ನಿಂತ್ಕೊಳ್ಳೋಣ, ಒಂದು ಪ್ರಾರ್ಥನೆ ಮಾಡಿ ಲೈವನ್ನು ನಾವು ಮುಗಿಸೋಣ. ಪ್ರಿಯ ದೇವರ ಮಕ್ಕಳೇ, ಈ ಲೈವನ್ನು ಈಗ ನೋಡ್ತಿರುವವರೇ, ಮತ್ತೆ ನೋಡುವವರೇ, ನೀವು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಯಾಕಂದರೆ ಪರಿಶುದ್ಧಾತ್ಮನಿಂದ ಬರುವಂಥ ನುಡಿಗಳು ಅದು ಅನೇಕರ ಜೀವಿತಕ್ಕೆ ಜೀವಾಧಾರವಾಗಿದೆ. ಅನೇಕರನ್ನು ಅದು ಕಟ್ಟುವಂಥದ್ದಾಗಿದೆ, ಅನೇಕರನ್ನು ಅದು ಬಲಪಡಿಸುವಂಥದ್ದಾಗಿದೆ, ಅನೇಕರ ಜೀವಿತದಲ್ಲಿ ಅದು ಬೆಳಕನ್ನು ತರುವಂಥದ್ದಾಗಿದೆ, ಅನೇಕರನ್ನು ಕತ್ತಲೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ, ಅನೇಕರಿಗೆ ಟಚ್ ಆಗ್ತದೆ. ನಿಮ್ಮ ಮೂಲಕ ಗಾಸ್ಪಲ್ ಶೇರ್ ಆದಾಗ ಆಗ್ತದೆ. ಹಲ್ಲೆಲೂಯಾ. ಆದ್ದರಿಂದ ಲೈವ್ನಲ್ಲಿರೋರು ಮಾತ್ರ ಸಭೆಯೇ ಕೇಳಿಕೊಳ್ಳ್ರಿ, ನಿಮಗೆ ಸಿಗುವಂಥ ನುಡಿಗಳನ್ನು ಶೇರ್ ಮಾಡ್ರಿ ಮತ್ತು ನೀವು ಲೈಕ್ ಮಾಡ್ರಿ ಮತ್ತು ಅನೇಕರು ಸಬ್ಸ್ಕ್ರೈಬ್ ಮಾಡುವಂತೆ ಸಭೆಯವರೆಲ್ಲರೂ ಕೂಡ ನೀವು ಅವರಿಗೆ ಪ್ರೇರೇಪಿಸಿ. ಲೈವ್ನಲ್ಲಿರುವವರು ನೀವು ಕೂಡ ಪ್ರೇರೇಪಿಸಿ. ಯಾಕಂದರೆ ಕರ್ತನ ವಾಕ್ಯವು ನಮ್ಮಲ್ಲಿ ಹಬ್ಬಿದ ಹಾಗೆ ಎಲ್ಲ ಕಡೆ ಹಬ್ಬಲಿ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ.
ನೀನು ನಿನ್ನ ಕೃಪೆಯಿಂದ ನಮ್ಮನ್ನೆಲ್ಲರನ್ನು ಆಧರಿಸಿ ಬಲಪಡಿಸಿ ನಡೆಸ್ತಾ ಬಂದಿರೋದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕರ್ತನೆ, ನಾವು ಒಡೆಯರುಗಳಲ್ಲ, ನಾವು ಅರಸರುಗಳಲ್ಲ, ನಾವು ಯಜಮಾನರುಗಳಲ್ಲ. ಏನಾದರೂ ಆ ಒಂದು ಸ್ಥಾನ ಇರುವುದಾದ್ರೆ ಅದು ಹೆಸರಿಗೆ, ಆದರೆ ನೀನೇ ನಮ್ಮ ಯಜಮಾನನು, ನೀನೇ ನಮ್ಮ ಒಡೆಯನು, ನೀನೇ 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 ಮಾನ ಮಹಿಮೆಗೆ ಯೋಗ್ಯನು. ಯೇಸು ಉನ್ನತಿಗೆ ಬರಬೇಕಾದವನು, ಯೇಸುವಿನ ನಾಮ ಪ್ರಖ್ಯಾತಿಗೆ ಬರಬೇಕು. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ಅರ್ಪಿಸಿದ ಕರ್ತನು ನೀನು. ಅದನ್ನು ಸಾರುವಂಥ ಸೇವೆಯ ಜವಾಬ್ದಾರಿಯನ್ನು ನೀನು ನಮಗೆ ಸಭೆಗೆ ಅನುಗ್ರಹಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಾವು ಕರ್ತನೆ ನಿನ್ನ ವಾಕ್ಯ ನಮ್ಮಲ್ಲಿ ವಾಸಿಸಬೇಕಾಗಿದೆ. ಸಕಲ ವಿಧವಾದ ಜ್ಞಾನದಿಂದ ತುಂಬಲ್ಪಟ್ಟು ಒಬ್ಬರಿಗೊಬ್ಬರು ನಾವು ಬುದ್ಧಿ ಹೇಳುವರಾಗಬೇಕಾಗಿದೆ. ನಿನ್ನ ಆತ್ಮನಿಂದ ನಡೆಸಲ್ಪಡುವಂಥ ಅನುಭವ ಹೆಚ್ಚಬೇಕಾಗಿದೆ. ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು. ಪರಿಶುದ್ಧಾತ್ಮನ ಸಹಾಯ ಮಾಡು, ಸಹಾಯ ಮಾಡು. ಪರಲೋಕದ ಸಹಾಯ ಕೇಳ್ತಾ ಇದ್ದೇವೆ. ಸಭೆ ಈಗ ತನ್ನ ಜೀವಿತ ಕಾರ್ಯಕ್ಕಾಗಿ ಲೋಕದೊಳಗೆ ಹೋಗುವಾಗ ನಿನ್ನ ಅದ್ಭುತದ ಕಾರ್ಯಗಳನ್ನು ಕಾಣಲಿ. ಇವರ ಮೂಲಕ ಅನೇಕರು ರಕ್ಷಿಸಲ್ಪಡಲಿ. ಇವರು ಹೋಗಿ ಒಬ್ಬೊಬ್ಬರನ್ನ ಟಚ್ ಮಾಡುವಾಗಲೇ ಮಹಿಮೆಯ ಕಾರ್ಯಗಳು ನಡೆಯಲಿ. ಥ್ಯಾಂಕ್ ಯು ಲಾರ್ಡ್. ಅಂತ ಸಭೆಯನ್ನಾಗಿ ನಮ್ಮನ್ನು ನೀನು ಕ್ರಿಸ್ತನಲ್ಲಿ ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ. ಅಭಿಷೇಕದ ಮಂದಿರವನ್ನಾಗಿ ನಮ್ಮನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ. ಸಹಾಯ ಮಾಡು ರಾಜ, ಸಹಾಯ ಮಾಡು. ಎಲ್ಲ ಘನತೆ ಮಾನ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ ತಂದೆ, ಆಮೆನ್. God bless you all. You are all blessed.